मोहतम पुंज जासु बचन रवि कर निकर। रामकथा ನಿಜ ಸಂದೇಹ ಮೋಹ ಬ್ರಹ್ಮಹರಣಿ. ರಾಮಕಥೆಯ ಮಹಿಮಾ ರಾಮಚರಿತ್ರ. ಇದರ ಮಹಿಮೆ ಏನೆಂದರೆ ಮೋಹವನ್ನು ಸಂದೇಹವನ್ನು ನಾಶ ಮಾಡ್ತದೆ. ರಾಮಕಥಾ ಕಲಿ ಕಲುಷ ವಿಭಂಜನಿ, ಕಲಿದೋಷವನ್ನು ನಾಶ ಮಾಡ್ತದೆ. ರಾಮಕಥಾ ಕಲಿ ಪನ್ನಗ ಭರಣಿ ಪುನಿ ವಿವೇಕ ಪಾವಕ ಕಹುಕರಣಿ. ರಾಮಕಥಾ ಕಲಿ ಕಾಮದ ಗಾಯಿ ಸುಜನ ಸಜೀವನಿ ಮೂರಿ ಸುಹಾಯಿ. ಇದು ಕಲಿಯುಗದ ಕಾಮಧೇನು, ಇದು ಕಾಮದ ಗಾಯಿ. ಸುಜನ ಸಜೀವನ ಮೂರಿ ಸುಹಾಯಿ ಸೊಯ್ಯುವ ಸುಧಾತಲ ಸುಧಾತರಂಗಿಣಿ. ಇದು ಭೂಮಿ ಮೇಲೆ ಅಮೃತ ನದಿ. ಇದು ಭಯಭಂಜನಿ ಭ್ರಮ ಬೇಕ ಭುವಂಗಿನಿ. ಅಸುರ ಸೇನ ಸಮ ನರಕ ನಿಕಂದಿನಿ. ಸಾಧು ಬಿಬುಧ ಕುಲ ಹಿತರ್ಗಿರಿ ನಂದಿನಿ. ಸಂತ ಸಮಾಜ ಪಯೋಧಿ ರಮಾಸಿ ವಿಶ್ವಭಾರ. ವಿಶ್ವಭಾರ ಅಸುರಸೇನ ಸಮತರಕ ನಿಕಂದಿ. ಸಂತ ಸಮಾಜ ಪಯೋಧಿ ರಮಾಸಿ ವಿಶ್ವಭಾರ ಭರ ಅಚಲ ಛಮಾಸಿ. ಹೀಗೆ ಸದ್ಗುಣ ಸ್ವರಗುಣ ಅಂಬ ಅದಿತಿ ಅನೇಕ ಪ್ರಶಂಸೆ ಮಾಡ್ತಾ ಇದ್ದಾನೆ. ಇದರಿಂದ ನಮಗೆ ಏನೇನು ಲಾಭವಾಗ್ತದೆ, ಎಷ್ಟು ನಾಶ ಮಾಡ್ತದೆ, ಎಷ್ಟು ಉಪಕಾರ ಮಾಡ್ತದೆ. ರಾಮಚರಿತ ಚಿಂತಾಮಣಿ, ರಾಮಕಥಾ ಮಂದಾಕಿನಿ ಚಿತ್ರಕೂಟ ಚತಚಾರು ತುಳಸಿ ಸುಭಗ ಸನೇಹ ಸನ ಸಿಯ ರಘುವೀರ ವಿಹಾರು. ಇದೊಂದು ಸುಂದರವಾದ ಕಾಡು, ಸುಂದರವಾದ ರಾಮಾಯಣ ಎಂಬುದು ಸುಂದರವಾದ ಒಂದು ಕಾಡು. ಅದರಲ್ಲಿ ರಾಮಚಂದ್ರ ಓಡಾಡ್ತಾನೆ, ಅದು ರಘುವೀರ ವಿಹಾರ ಮಾಡ್ತಾನೆ. ಸೀತಾರಾಮಚಂದ್ರರು ವಿಹಾರ ಮಾಡುವಂಥ ಒಳ್ಳೆಯ ಪಾರ್ಕ್ ಅಂದರೆ ರಾಮಾಯಣವೇ. ರಾಮಚರಿತ ಚಿಂತ, ಇದು ಸುಂದರ ವರ್ಣನೆ ಇನ್ನೂ ತುಂಬ ಇವೆ, ನಾನು ಬಿಟ್ಟೆ ಕೆಲವು. ರಾಮಚರಿತ ಚಿಂತಾಮಣಿ ಚಾರು, ಇದು ಸುಂದರವಾದ ಚಿಂತಾಮಣಿ. ಚಿಂತಾಮಣಿ ಅಂದರೆ ಗೊತ್ತಾ, ಒಂದು ಮಣಿ ಇರುತ್ತದೆ, ಅದು ಬಗೆ 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 ಬಣ್ಣಗಳನ್ನು ತೋರಿಸ್ತದೆ. ಸಂತ ಸುಮತಿಥಿಯ ಸುಭಗ ಸಿಂಗಾರು. ಸಂತರೆಂಬ ಬುದ್ಧಿವಂತರಿಗೆ ಇದು ಅಲಂಕಾರ ಆಗ್ತದೆ, ಯಾರ್ಯಾರಿಗೂ ಆಗಲ್ಲ. ಸಂತರೇ ಅಲಂಕಾರ. ರಾಮಚರಿತ ಓದುವವರು ಸಜ್ಜನರು ಭಕ್ತರೇ, ಅವರಿಗೆ ಈ ಚಿಂತಾಮಣಿ ಅಲಂಕಾರ ಆಗ್ತದೆ. ಮಿಕ್ಕ ಜನರು ಚೆನ್ನಾಗಿಲ್ಲ ಎಂದು ಬಿಸಾಕ್ತಾರೆ ಅಲ್ಲವೇ. ಜಗಮಂಗಲ ಗುಣ ಗ್ರಾಮ ರಾಮಕ್ಕೆ, ದಾನಿ ಮುಕುತಿದನ ಧರ್ಮಧಾಮಕ್ಕೆ, ಸದ್ಗುರು ಜ್ಞಾನ ವಿರಾಗ ಜೋಗಕ್ಕೆ, ಬಿಬುಧ ಬೈದ ಭವ ಭೀಮ ರೋಗಕ್ಕೆ, ಜನನಿ ಜನಕಸಿಯ ರಾಮ ಪ್ರೇಮಕ್ಕೆ, ಬೀಜ ಸಕಲ ವ್ರತ ಧರ್ಮ ನೇಮಕ್ಕೆ, ಸಮನ ಪಾಪ ಸಂತಾಪ ಶೋಕಕ್ಕೆ, ಪ್ರಿಯ ಪಾಲಕ ಪರಲೋಕ ಲೋಕಕ್ಕೆ, ಸಚಿವ ಸುಭಟ ಭೂಪತಿ ವಿಚಾರಕ್ಕೆ, ಕುಂಭಜ ಲೋಭವುದದಿ ಅಪಾರಕ್ಕೆ, ಕಾಮಕ್ರೋಧ ಕಾಮಕೋಹ ಕಲಿಮಲ ಕರಿಗಣಕ್ಕೆ, ಕೇಹರಿ ಸಾವಕ ಜನಮನ. ಕಾಮಕ್ರೋಧಾದಿ ಏನದು ಗಜ ಅಂದರೆ ಆನೆಗಳಿಗೆ, ಇದು ಸಿಂಹ ಅಂಥದ್ದು. ಹಾಗೆ ವರ್ಣನ. ಮಂತ್ರ ಮಹಾಮನಿ ವಿಷಯ ವ್ಯಾಲಕ್ಕೆ, ವಿಷಯ ಎಂಬ ಕಚ್ಚುವ ಹಾವಿರುತ್ತದೆ, ಅದು ವಿಷ ಇರುತ್ತದೆ ಅಲ್ಲವೇ. ವಿಷಯ ಭೋಗಗಳೇ ಹಾವೆಂಬ ಕಚ್ಚುತ್ತದೆ. ಮರಿದಕ್ಕೆ ಒಂದು ಮಂತ್ರ ಬೇಕಲ್ಲವೇ, ವಿಷ ನಮಗೆ ಕಚ್ಚದೇ ಇರುವುದಕ್ಕಂದು. ಅದು ರಾಮಕಥನೆ, ಅದು ಮಂತ್ರ. ಹೀಗೆ ವರ್ಣನ, ತುಂಬ ವರ್ಣನ. ಮೇಟತ ಕಠಿಣ ಕುವಂಕ ಬಾಲಕ್ಕೆ, ಹರನ ಮೋಹತ ಮದಿನ ಕರ ಕರಸೆ, ಸೇವಕ ಸಾಲಿ ಪಾಲ ಜಲಧರಸೆ, ಅಭಿಮತ ದಾನಿ ದೇವತರು ಬರಸೆ, ಸೇವತ ಸುಲಭ ಸುಖದ ಹರಿಹರಸೆ. ಆಯಿತು. ಕುಪಥ ಕುತರಕ ಕುಚಾಲಿ ಕಲಿ, ತಪ್ಪು ದಾರಿಯಲ್ಲಿ ಹೋಗುವವರಿಗೆ, ಕುತರ್ಕ ಮಾಡುವವರಿಗೆ, ಕಪಟ ದಂಭ ಪಾಷಂಡ ಎಲ್ಲ ತೆಗೆದು ಬಿಡ್ತದೆ. ದಹನ ರಾಮಗುಣ ಗ್ರಾಮ ಜಿಮಿ, ಇಂಧನ ಅನಲ ಪ್ರಚಂಡ. ರಾಮಚರಿತ ರಾಕೇಸಕರ ಸರಿಸ ಸುಖದ ಸಬಕಾಹು, ಸಜ್ಜನ ಕುಮುದ ಚಕೋರಚಿತ ಹಿತ ವಿಶೇಷ ಬಡಿಸ. ಅದೆಲ್ಲ ವರ್ಣನ ಬಿಡಿ. ಕೀನ ಪ್ರಶ್ನ ಜಹಿ ಭಾಂತಿ ಭವಾನಿ. ಪಾರ್ವತಿ ಶಿವನಿಗೆ ಪ್ರಶ್ನೆ ಮಾಡಿತಂತೆ. ಅದು ಹೇಗೆ ಮಾಡಿತೋ ಅದೆಲ್ಲ ಹೇಳ್ತೀನಿ. ಸೋಸಬ ಹೇತು ಕಹಬಮಯ ಗಾಯಿ, ಅದೆಲ್ಲ ನಾನು ಹೇಳ್ತೀನಿ. ಕಥಾ ಪ್ರಬಂಧ ವಿಚಿತ್ರ ಬನಾಯಿ. ಈ ಕಥಾ ರಾಮಚರಿತ ಕಥಾ ಎನ್ನುವುದು ಒಂದು ವಿಚಿತ್ರವಾಗಿರುತ್ತದೆ. ನೀವು ಎಲ್ಲೋ ನೋಡಿದ ಹಾಗೆ ನೋಡಬಾರದು. ಜಹಿಯ ಕಥಾ ಸುನೀನಹಿ ಹೋಯಿ, ಜನಿಯಾಚರಜು ಕರೈ ಸುನಿ ಹೋಯಿ. ಈ ಕಥೆಯನ್ನು ನೀವು ಮೊದಲನೇ ಸಲ ಕೇಳುವರಿದ್ದರೆ, ಇದೇನಪ್ಪ ಇಂಥ ಕಥೆ ನಾವು ಎಲ್ಲಿ ಕೇಳಲಿಲ್ಲ, ಹೀಗಿರುತ್ತದ ಎಂದು ಆಶ್ಚರ್ಯ ಪಡ್ಕೊಳ್ಳಬೇಡಿ. ಇದು
ಇದು ಯಾರದು? ಇದು ಪುರಾಣ ಪ್ರಕ್ರಿಯೆ. ಜನಿಯಾಚರಜು ಕರೈ ಸುನಿ ಹೋಯಿ, ಇದು ಪುರಾಣ ಪ್ರಕ್ರಿಯೆ. ಪುರಾಣಕ್ಕೆ ಸ್ವಲ್ಪ ಪ್ರಕ್ರಿಯೆ ಬೇರೆ ಇರುತ್ತದೆ. ನೀವು ವೇದಾಂತ ಪ್ರಕ್ರಿಯೆ ಓದಿಕೊಂಡು ಶಂಕರ ಭಾಷ್ಯ ಓದಿಕೊಂಡು ಇದು ಅರ್ಥ ಮಾಡಿಕೊಳ್ತೀನಿ ಅಂದರೆ ಹೊಂದಲ್ಲ. ಪುರಾಣಕ್ಕೆ ಒಂದು ಪ್ರಕ್ರಿಯೆ ಬೇರೆ ಇರುತ್ತದೆ, ಅದು ಗುರುಮುಖದಿಂದ ಕಲಿಯಬೇಕು. ಈ ಕಥೆಗಳನ್ನು ಅದೇಕೆ ಇದೇಕೆ ಎಂದು ತರ್ಕ ಮಾಡಬೇಡ. ಭಗವಂತನ ಲೀಲಾರೂಪಕ್ಕೆ ತರ್ಕ ಬೇಡ. ಅದು ನಿಮ್ಮನ್ನು ಆರೂಪವಾಗಿ ದಾಟಿಸುತ್ತದೆ ನಾಮರೂಪಗಳಿಂದ. ಕಥಾ ಅಲೌಕಿಕ ಸುನಹಿಜ ಜ್ಞಾನಿ ನಹಿ ಆಚರಜು ಕರಹಿ ಅಸಜಾನಿ. ನೋಡಿ, ನಿಜವಾದ ಜ್ಞಾನಿಗಳು ಇಲ್ಲಿ ಹೇಳಿರುವ ಕಥೆಗಳು ವಿಚಿತ್ರವಾಗಿರುತ್ತವೆ. ಅಯ್ಯೋ ಅದೇಕೆ ಇದೇಕೆ ಎಂದು ಕುತರ್ಕ ಮಾಡಲ್ಲ, ಶ್ರದ್ಧೆಯಿಂದ ಕೇಳ್ತಾರೆ. ನಾನಾ ಭಾಂತಿ ರಾಮಕಥಾಕೈ ಮಿತಿ ಜಗನಾಹಿ ಅಸಿ ಪ್ರತೀತಿ ತಿನಕೆ ಮನುಮಾಹಿ. ಇದರಲ್ಲಿ ಕೆಲವು ಕಥೆಗಳು ವಿಚಿತ್ರವಾಗಿ ನೀವೆಲ್ಲಿ ರಾಮಾಯಣದಲ್ಲಿ ಇಲ್ಲವೇ? ವಾಲ್ಮೀಕಿ ರಾಮಾಯಣದಲ್ಲಿ ಹೌದು, ಇಲ್ಲ. ಆದರೆ ಇದು ಬೇರೆ ಕಡೆ ಇದೆ, ಯಾವುದೋ ಪುರಾಣದಲ್ಲಿದೆ. ಕೆಲವರು ಮಹಾತ್ಮರು ಹೇಳಿದ್ದಾರೆ, ಬೇರೆ ಎಲ್ಲೆಲ್ಲೋ ಇವೆ. ಆದ್ದರಿಂದ ಜನರು ಅದು ಎಲ್ಲಿ ಕೇಳಲಿಲ್ಲ ಎಂದು ಇದನ್ನು ಆಶ್ಚರ್ಯಪಟ್ಕೊಳ್ಳಬೇಡಿ, ಕಡೆಗಣಿಸಬೇಡಿ. ಇದು ಹೀಗೆ ಇರುತ್ತದೆ. ಏಕೆಂದರೆ ಭಗವಂತನ ಕಥೆಗಳು ಅನಂತವಾಗಿರುತ್ತೆ. ಭಗವಂತನ ಲೀಲೆಗಳು ಎಷ್ಟು ಅನಂತವೋ ಅವರ ಕಥೆಗಳು ಹಾಗೆ ಅನಂತವಿರುತ್ತೆ. ಒಬ್ಬೊಬ್ಬ ಮಹಾತ್ಮ ಒಂದೊಂದು ಬಗೆ ಹೇಳ್ತಾನೆ, ಅದು ತನ್ನ ಅನುಭವಕ್ಕೆ ಅನುಗುಣವಾಗಿ ಹೇಳ್ತಾನೆ. ಅವರ ಹಾಗೆ ಇವರು ಹೇಳಲಿಲ್ಲ ಎಂದು ತಪ್ಪೆಂದು ತಿಳ್ಕೊಳ್ಳಬೇಡಿ. ಇವರ ಬಗೆ ಇವರದು. ಕಥಾ ಅಲೌಕಿಕ ಸುನಹಿಜ ಜ್ಞಾನಿ ನಹಿ ಆಚರಜು ಕರಹಿ ಅಸಜಾನಿ. ಇದು ಅಲೌಕಿಕ ಕಥಾ, ಎಲ್ಲಿ ಕೇಳಲಿಲ್ಲವಲ್ಲ ಅಂದರೆ ನೀವು ಆಶ್ಚರ್ಯ ಪಟ್ಕೊಳ್ಳಬೇಡಿ. ನಾನಾ ಭಾಂತಿ ರಾಮ ಅವತಾರ ಒಂದೇ ಬಗೆ ಇಲ್ಲ. ಒಂದೇ ಪುಸ್ತಕದಲ್ಲಿ ಇಲ್ಲಿ ವಾಲ್ಮೀಕಿಯಲ್ಲಿ ಹೇಳಿದ್ದೀವಿ ಹಾಗೇ ಇರಬೇಕು ಅಷ್ಟಲ್ಲಪ್ಪ. ಭಗವಂತನ ಅವತಾರಗಳು ಒಂದು ಸಲ ಆಗ್ತದೇನು? ರಾಮಾವತಾರ ಇದು ಒಂದು ಪ್ರಕ್ರಿಯೆ ನೋಡಿ. ಒಂದೊಂದು ಕಲ್ಪದಲ್ಲಿ ಒಂದೊಂದು ಸಲ. ಹೀಗೆ ರಾಮಚಂದ್ರ ಒಂದು ಸಲ ಅಲ್ಲ, ಅನೇಕ ಸಲ ಬಂದಾಗ ಪ್ರತಿ ಸಲ ಸ್ವಲ್ಪ ಕಥೆಯಲ್ಲಿ ವ್ಯತ್ಯಾಸ ಆಗುತ್ತದೆ. ಮುಖ್ಯವೂ ಒಂದೇ, ಸ್ವಲ್ಪ ಸಣ್ಣ ಪುಟ್ಟ ಕಥದಲ್ಲಿ ಒಂದು ವ್ಯತ್ಯಾಸ ಆಗುತ್ತದೆ. ಆದ್ದರಿಂದ ನಾನಾ ಭಾಂತಿ ರಾಮನ ಅವತಾರ ಬಗೆಬಗೆಯಾಗಿ ಆಗುತ್ತೆ. ರಾಮಾಯಣ ಶತಕೋಟಿ ಅಪಾರ. ಶತಕೋಟಿ ಅಂದರೆ ಗೊತ್ತಾ? ರಾಮಾಯಣಗಳು ಎಷ್ಟಿವೆ? ಶತಕೋಟಿ ಅಂದರೆ 100 ಕೋಟಿ ರಾಮಾಯಣ ಕಥೆಗಳಿವೆ. ಅದರಿಂದ ನೀವು ಯಾವುದು ಇದು ನೋಡಿದ ಇದಿಯಾಗಿಲ್ಲ ಎಂದು ಹಾಗೆ ಹೇಳಬೇಡಿ. ಕಲ್ಪಭೇದ ಹರಿಚರಿತ ಸುಹಾಯೆ. ಒಂದೊಂದು ಕಲ್ಪ ಅಂದರೆ ಕೃತ, ತ್ರೇತಾ, ದ್ವಾಪರ, ಕಲಿಯುಗದಲ್ಲಿ ಆದಾಗ ತ್ರೇತಾಯುಗದಲ್ಲಿ ಆಗ್ತದೆ. ಮತ್ತೆ ಮುಂದಿನ ತ್ರೇತಾಯುಗ ಮತ್ತೊಂದು ಸಲ. ಒಂದೊಂದು ಕಲ್ಪದಲ್ಲಿ ಒಂದೊಂದು ಬಗೆ ಇರುತ್ತದೆ. ಭಾಂತಿ ಅನೇಕ ಮುನಿ ಸನ್ಹಗಾಯೆ. ಆದರೂ ಎಲ್ಲ ಕಥೆಗಳು ಮುನೀಶ್ವರರು, ಭಕ್ತರು, ಜ್ಞಾನಿಗಳು ಹೇಳಿದ್ದೇ ಹೊರತು ಯಾರೋ ಲೌಕಿಕರು ಮಾಡಿರುವ ಕಲ್ಪನೆಗಳಲ್ಲ. ಅದರಿಂದ ಕಡೆಗಣಿಸಬೇಡಿ. ಮೊದಲೇ ಹೇಳಿಬಿಡ್ತಾನೆ, ಏಕೆಂದರೆ ಮುಂದೆ ಏನೇನು ವಿಚಿತ್ರ ಕಥೆಗಳು ಬರುತ್ತವೆ. ನೀವು ನೋಡಿ, ಅಯ್ಯೋ ಇದೆಲ್ಲಿ ಕೇಳಲಿಲ್ಲವೇ, ಅಯ್ಯೋ ಇದೇನು ಎಂದು ಕೇಳಬೇಡಿ. ಅದು ಹಾಗೇ ಇರುತ್ತದೆ. ಏಕೆಂದರೆ ಲೀಲಾ ಮಾತ್ರ. ಭಗವಂತ, ಪಾರ್ವತಿ, ಶಿವನು ಅವರೂ ಲೀಲನೆ. ಕೆಲವೊಮ್ಮೆ ಭಗವಂತ ಲೀಲೆಗೋಸ್ಕರ ಒಂದು ರೂಪವನ್ನು ಧರಿಸಿ ಏನೇನೋ ಮಾಡ್ತಾನೆ. ಏಕೆ? ಭಗವಂತನ ಇಲ್ಲಿ ನೋಡಿ, ಭಕ್ತಿ ಭಾವಕ್ಕೆ ಒಬ್ಬರನ್ನು ಶ್ರೇಷ್ಠಗೊಳಿಸ್ತಾನೆ, ಒಬ್ಬರನ್ನು ಕಡೆಗಣಿಸ್ತಾನೆ. ಅದು ಉದ್ದೇಶ. ಹೇಗಾದರೂ ಭಗವಂತನ ಮೇಲೆ ನಮಗೆ ಪ್ರೀತಿ ಉಂಟಾಗಲಿ ಅಷ್ಟೇ. ಕರಿವನ ಸಂಶಯ ಅಸ ಅರಬುರ ಹಾನಿ. ಅದರಿಂದ ಇದು ನೋಡಿಕೊಂಡೆಯೋ ಇದೇನು ಎಂದು ಸಂಶಯ ಮಾಡಬೇಡ. ಇದೆಲ್ಲ ಸುಳ್ಳು, ನಾವು ಎಲ್ಲಿ ಕೇಳಲಿಲ್ಲ, ಇದು ರಾಮಾಯಣವೇ ಅಲ್ಲ ಹಾಗೆ ಹೇಳಬೇಡಿ. ಮೊದಲೇ ಹೇಳ್ತಾನೆ, ನೀವು ಕೇಳಿ ಮತ್ತೆ ಅಯ್ಯೋ ಅದು ಸರಿಯಾಗಿಲ್ಲ, ಅದು ಹೀಗಿಲ್ಲ, ಇದು ಹೇಗಿಲ್ಲ ಎಂದು ನೀವು ಬೇಜಾರು ಮಾಡಿಕೊಂಡು ಸಂಶಯ ಮಾಡಿಬಿಟ್ಟರೆ ಬುದ್ಧಿ ಹಾಳಾಗ್ತದೆ, ಭಕ್ತಿ ನಿನಗೆ ಅರ್ಥವಾಗಲ್ಲ. ಅದರಿಂದ ನೋಡಿ, ಕರಿವನ ಸಂಶಯ ಅಸಬುರ ಹಾನಿ. ಅದರಿಂದ ಕರಿವನ ಸಂಶಯ ಮಾಡಬೇಡಿ. ಸುನಿವ ಕಥಾ ಸಾದರ ರತಿಮಾನಿ. ಎಷ್ಟೋ ಆದರದಿಂದ ಪ್ರೀತಿಯಿಂದ ಇದು ಕೇಳು. ಇದು ಆದರ ಪ್ರೀತಿಯಿಂದ ಕೇಳತಕ್ಕದ್ದೇ ಹೊರತು ತರ್ಕದಿಂದಲ್ಲ. ಭಕ್ತಿಶಾಸ್ತ್ರವು ಹೃದಯದಿಂದ ಕೇಳತಕ್ಕದ್ದೇ ಹೊರತು ವೇದಾಂತ ಹಾಗೆ ತರ್ಕಶಾಸ್ತ್ರದಿಂದಲ್ಲ. ನೀವು ತರ್ಕಕ್ಕೆ ಹೊಂದಲ್ಲ. ಇದು ಏಕೆಂದರೆ ಭಗವಂತನ ಲೀಲಾ ಭಕ್ತನನ್ನು ಪ್ರೀತಿಸುವುದಕ್ಕೆ ಏನೇನೋ ಮಾಡ್ತಾನೆ. ಭಕ್ತನಿಗೆ ಪ್ರೀತಿ ಬೇಕಲ್ಲವೇ, ಪ್ರೀತಿಗೋಸ್ಕರ ಮಾಡ್ತಾನೆ. ಅಯ್ಯೋ ಹಾಗೇಕೆ ಅಂದರೆ ಏನಿಲ್ಲ ಮಾಡ್ತಾನೆ. ಕೆಲವರು ನೋಡಿ, ಭಕ್ತರಿಗೋಸ್ಕರ ಅಲ್ಲಿ ಗೇಟ್ ಕೀಪರ್ ಆಗಿರುತ್ತಾನೆ. ಭಕ್ತರ ಜಾಗದಲ್ಲಿ ತಾನು ಕುಳಿತುಕೊಂಡು ಅವರಿಗೇನಾದರೂ ಯಾರಾದರೂ ಹೊಡೆದರೆ ಅದೆಲ್ಲ ಹೊಡೆಸ್ಕೊಳ್ತಾನೆ.
ಇದೇನಪ್ಪ ಭಗವಂತ ಹೀಗೆ ಮಾಡ್ತಾನ, ಭಗವಂತ ಅಂದರೆ ಹಾಗಿರಬಾರದು, ಮೇಲೆ ಕೂತಿರಬೇಕು, ಎಲ್ಲರೂ ನೋಡಿ ಅವರನ್ನು ಹೆದರ್ಕೊಳ್ಳಬೇಕು, ಹಾಗೇನಲ್ಲ. ಅವರೇನೋ ಒಂದು ಸಕ್ಕುಬಾಯಿ ಎಂದು ಕಥೆ ಇದೆ ನೋಡಿ. ಅವರು ಅತ್ತ ತುಂಬ ತೊಂದರೆ ಕೊಡುತ್ತಿದ್ದರು ಅವಳಿಗೆ. ಆದ್ದರಿಂದ ಅವರು ಪಂಢರಪುರಕ್ಕೆ ಸಾಧುಗಳು ಬರುತ್ತಿದ್ದರು, ಬಂದು ಹೋಗುತ್ತಿದ್ದರು, ಅವ್ರ ಮನೆಗೆ ಬರುತ್ತಿದ್ದರು ಭಿಕ್ಷಾಕಿ. ಅಯ್ಯೋ ನೀವು ಹೋಗ್ತಾ ಇದ್ದೀರಾ, ನಿಮ್ಮ ಜೊತೆಗೆ ಹೋದರೆ ನಾನು ಚೆನ್ನಾಗುತ್ತಿತ್ತು ಎಂದು ಅವಳಿಗೆ ಆಸೆ ಇತ್ತು. ಇವಳೇನೂ ಬಿಡುತ್ತಾ ಇಲ್ಲ, ಅತ್ತೆ ಬಿಡಲ್ಲ. ಕೆಲಸ ನಂತರ ಕೆಲಸ ಬೇಕಾದಷ್ಟು ಕೆಲಸ ಕೊಟ್ಟು ಅವಳಿಗೆ ಹೋಗೋದಕ್ಕೆ ಬಿಡುತ್ತಾನೇ ಇಲ್ಲ. ಕೊನೆಗೆ ಅವರಿಗೆ ಏನೋ ವಿಠಲನನ್ನೇ ಬೇಡಿಕೊಂಡಳು, ನನಗೆ ನಿಮ್ಮ ದರ್ಶನ ಆಗಬೇಕು ಎಂದು. ಆಯಿತೆಂದು ನೀವು ಹೋಗು ಎಂದು ಅವ್ರನ್ನ ಬಿಚ್ಚಿಬಿಟ್ಟರು. ಅವ್ರು ಕಟ್ಟು ಹಾಕಿದ್ದಾಳಂತೆ. ಅವ್ರು ಬಿಚ್ಚಿಬಿಟ್ಟರೆ ಆ ಸಾಧುಗಳ ಜೊತೆಗೆ ಅವಳು ಪಂಢರಪುರಕ್ಕೆ ಹೋದರು, ಪಂಢರಪುರ ದರ್ಶನಕ್ಕೆ ಹೋದಳು. ಈಗ ಅತ್ತ ಬಂದಾಗ ಏನಾಗಬೇಕು, ಅವರ ಜಾಗದಲ್ಲಿ ತಾನೇ ಒಂದು ಆ ಸಕ್ಕುಬಾಯಿ ವೇಷ ಹಾಕ್ಕೊಂಡು ಹಗ್ಗ ಕಟ್ಕೊಂಡು ಹಾಗೆ ಕೂತಿದ್ದಾನೆ. ಅತ್ತ ಬಂದು ಇವಳಿಗೆ ಹೊಡೆದರು, ಬೈದರು, ಹೊಡೆದರು, ಎಲ್ಲ ಮಾಡಿದರು, ಹೊಡೆದರು. ಕೆಲವು ದಿವಸ ಆದ ನಂತರ ಆ ಸಕ್ಕುಬಾಯಿ ಬಂದು ನೋಡಿದ್ದರೆ ಅವ್ರು ಯಾರೋ ಹೇಳಿದ್ರು, ಈಗ ನಿಮ್ಮ ಜಾಗದಲ್ಲಿ ಸಕ್ಕುಬಾಯಿ ಇದ್ದಾರೆ. ಅವಳಿಗೆ ಅರ್ಥವಾಯ್ತಿದ್ದು ವಿಠಲನೇ ಬಂದಾಯ. ಅವಳು ತುಂಬ ಅಳುತ್ತಾನೆ, ನನಗೋಸ್ಕರ ನನ್ನ ಜಾಗದಲ್ಲಿ ಕೂತ್ಕೊಂಡು ನಮ್ಮ ಅತ್ತೆಯಿಂದ ಎಲ್ಲ ಈ ಪೆಟ್ಟುಗಳು ತಿಂದಿದ್ದೀಯಾ, ನನ್ನ ಮೇಲೆ ನಿನಗೆ ಎಷ್ಟು ದಯ ನೋಡು. ಅವನು ಸಕ್ಕುಬಾಯಿ ಹೇಳ್ತಾರೆ, ನನ್ನ ಮೇಲೆ ನಿನಗೆ ಎಷ್ಟು ದಯ. ಅಯ್ಯೋ ನಾನು ದೊಡ್ಡ ತಪ್ಪು ಮಾಡಿದೆ, ನಾನು ಇಲ್ಲೇ ಇರಬಹುದಿತ್ತು. ನಾನು ವಿಠಲ ದರ್ಶನ ಎಂದು ನೀವು ಇಲ್ಲಿರಲ್ಲವ, ನೀವು ಇಲ್ಲೇ ಇದ್ದೀ, ನಿನ್ನ ದರ್ಶನಕ್ಕೋಸ್ಕರ ಅಲ್ಲಿ ಹೋಗಿ ನಾನು ಒಂದು ಪುಣ್ಯಕರ್ಮ ಮಾಡಲಿಲ್ಲ, ನಾನು ಪಾಪನೇ ಮಾಡಿದೆ, ನಿನಗೆಲ್ಲ ಹೊಡಿಸಿದೆ ಎಂದು ಅವ್ರ ಪಾಪ ತುಂಬ ಬೇಜಾರು ಮಾಡ್ಕೊಂಡು ಅವ್ರು ಮತ್ತೆ ದರ್ಶನ ಕೊಟ್ಟು ನನಗೇನಾಗಲಿಲ್ಲ, ಸುಮ್ಮನೆ ನಾಟಕ ಆಯಿತು ಎಂದು ಹೇಳ್ಬಿಟ್ಟು. ಅಂದರೆ ಇದೆಲ್ಲ ತರ್ಕದಿಂದ ನೋಡಿ ಭಗವಂತ ಆಗಿರ್ತಾನೋ, ಇದೆಲ್ಲ ತರ್ಕ ಮಾಡಬೇಡಿ. ಭಗವಂತ ಭಕ್ತಿಯಿಂದ ಭಕ್ತನು ಎಷ್ಟು ಭಕ್ತಿ ಮಾಡ್ತಾನೋ ಭಗವಂತ ಅದಕ್ಕಿಂತ 100 ಪಟ್ಟು ಹೆಚ್ಚು ಮಾಡ್ತಾನೆ. ತನ್ನ ಭಕ್ತರಿಗೋಸ್ಕರ 100 ಪಟ್ಟು ಹೆಚ್ಚು ಮಾಡ್ತಾನೆ. ಅದು ಭಗವಂತನ ಅನುಗ್ರಹ, ಅದು ಭಗವಂತನ ದಯೆ. ಆದ್ದರಿಂದ ಇದು ಏನೇನೋ ಮಾಡ್ತಾನೆ, ಆಶ್ಚರ್ಯವಾಗುತ್ತವೆ. ನಿಜವಾಗಿ ಆ ಭಕ್ತಿಭಾವ ಶ್ರದ್ಧೆ ಇರಲಿ, ನೋಡ್ಕೊಂಡು ನಿಮ್ಮ ಜೀವನದಲ್ಲಿ ಆಗುತ್ತವೆ. ಏನೋ ಆಶ್ಚರ್ಯ, ಯಾರೂ ಹೇಳೋಕ್ಕಾಗಲ್ಲ, ಯಾರೂ ನೋಡೋಕ್ಕಾಗಲ್ಲ, ಏನೇನೋ ಆಶ್ಚರ್ಯ ಘಟನೆಗಳು. ಅವರಿಗೆ ಯಾರೂ ಹೇಳಲಿಲ್ಲ, ಯಾರು ಬಂದುಬಿಡ್ತಾರೆ, ಸಹಾಯ ಮಾಡ್ತಾರೆ. ನಿಮಗೆ ಯಾರು ಹೇಳಿದಾರಪ್ಪ ಅಂದರೆ ಏನೂ ಗೊತ್ತಿಲ್ಲ, ನನಗೆ ಬರಬೇಕನ್ಸಿತ್ತು ಬಂದೆ ಅಂದೆ. ಅರೆ ಇದೇನಪ್ಪ ಆಶ್ಚರ್ಯ, ಇವನು ಬಂದು ಇವರಿಂದ ಮಾಡಿಸಿದ್ದ. ಆಶ್ಚರ್ಯ, ಭಗವಂತ ಏನೇನೋ ಮಾಡಿಬಿಡ್ತಾನೆ. ಆದ್ದರಿಂದ ಇದನ್ನು ತರ್ಕದಿಂದ ನೋಡಬೇಡಿ, ಭಕ್ತನ ಹೃದಯದಿಂದ ನೋಡಿ. ಭಗವಂತ ಭಕ್ತರಿಗೋಸ್ಕರ ಲೀಲೆಗಳೆಲ್ಲ ಮಾಡ್ತಾನೆ. ಈ ದೃಷ್ಟಿಯ ನೋಡಿದ್ದರೆ ಭಗವಂತನು ಮಾಡಿರುವ ವಿಚಿತ್ರ ಲೀಲೆಗಳೆಲ್ಲ ನಿಮಗೆ ತಪ್ಪನಿಸಲ್ಲ. ಏಕೆಂದರೆ ಅಲ್ಲಿ ಭಾವ ಪ್ರಧಾನ. ಭಾವ ನೋಡ್ಕೊ, ಅಲ್ಲವೇ ಭಾವ ನೋಡ್ಕೊ, ಅವ್ರು ಮಾಡ್ತಾನೆ. ಕರಿವನ ಸಂಶಯ ಅಸಕರ ಆನಿ, ಸುನಿವ ಕಥಾ ಸಾದರ ರತಿಮಾನಿ. ರಾಮ ಅನಂತ ಗುಣ, ರಾಮ ಅನಂತ, ಅವರ ಗುಣಗಳು ಅನಂತ. ಅವನು ಎಲ್ಲಿ ಒಂದು ಗುಣ ತೋರಿಸಿದ್ದನೋ ಅಷ್ಟೇ ಗುಣ ತೋರಿಸ್ತಾನೆ, ಇನ್ನೊಂದು ಗುಣ ತೋರಿಸಲ್ಲ ಎಂದಲ್ಲ, ಏನೇನೋ ತೋರಿಸ್ತಾನೆ. ಅಮಿತ ಕಥಾ ವಿಸ್ತಾರ ಸುನಿಯಾಚರ ಜನಮಾನಿ ಹಹಿ. ಕೇಳಿ ನೀವು ಆಶ್ಚರ್ಯ ಪಟ್ಕೊಂಡು ಸಂದೇಹ ಮಾಡಬೇಡಿ, ಶ್ರದ್ಧಾ ಕಲ್ಕೊಳ್ಳಬೇಡಿ. ಜಿನಕೆ ವಿಮಲ ವಿಚಾರ, ಯಾರ ಹೃದಯವು ನಿರ್ಮಲವಾಗಿರುತ್ತದೋ ಅವರು ಸಂದೇಹ ಮಾಡಲ್ಲ. ಯಹಿ ಬಿದಿ. ನೋಡಿ ಈ ವಿಷಯ ಪುರಾಣವನ್ನು ಹೇಗೆ ಕೇಳಬೇಕು, ಅದಕ್ಕೋಸ್ಕರ ಬಂದು ಏನು ಹೇಳಬೇಕು, ಹೇಗೆ ಕೇಳಬೇಕು ಎನ್ನುವುದು ಅಧಿಕಾರಿ ಶ್ರೋತ ಹೇಗಿರಬೇಕು. ಶ್ರೋತಕ್ಕೆ ಈ ವಿಷಯಗಳು, ಶ್ರೋತನ ಮನಸ್ಸು ತಯಾರಾಗಬೇಕು. ಪ್ರತಿ ಕಥೆಗೆ ಪ್ರತಿ ಪುಸ್ತಕಕ್ಕೆ ಒಂದು ಶ್ರೋತ ಇರುತ್ತಾನೆ. ಶ್ರೋತ ಯಾವ ಗುಣಗಳು ಉಳ್ಳವನಾಗಬೇಕು, ಇದ್ದರೆ ಅವನಿಗೆ ಈ ಕಥೆ ಹತ್ತುತ್ತದೆ ಹೃದಯಕ್ಕೆ. ಈ ಕಥೆ ಕೇಳುವವನಿಗೆ ಭಕ್ತ, ಮುಗ್ಧ ಭಕ್ತ, ಹೇಳಿದ್ದು ನಂಬುತ್ತಾನೆ. ಹೇಗೆ ಹೇಳಿದ್ದರೆ ಹಾಗೇ ನಂಬುತ್ತಾನೆ, ಅದರಲ್ಲಿ ತಪ್ಪು ನೋಡಲ್ಲ, ತರ್ಕ ಮಾಡಲ್ಲ. ಹೇಗೆ ಹೇಳಿದ್ದರೆ ಹಾಗೇ. ಇದೇನಪ್ಪ ನಿಮಗೆ ತಪ್ಪನ್ಸಲ್ಲವ ಅಂದರೆ ಭಗವಂತನ ಲೀಲಾ, ಭಕ್ತನಿಗೋಸ್ಕರ ಏನಾದರೂ ಮಾಡ್ತಾನೆ, ತಪ್ಪೇಕೆ? ತಪ್ಪಂದರೆ ನಿಮಗೆ ಭಗವಂತನ ಕಡೆಗಣಿಸ್ತಾ ಇದ್ದೀವಿ. ಕಡೆಗಣಿಸುವುದಕ್ಕೆ ಅವ್ರು ಏನಾದರೂ ಮಾಡ್ತಾನೆ. ಈ ಸಕ್ಕುಬಾಯಿ ಕಥೆ ಕೇಳಿ, ಅಯ್ಯೋ ಭಗವಂತ ಅಷ್ಟು ದೊಡ್ಡವನು ಹೀಗೆ ಮಾಡ್ತಾನೆ, ತಪ್ಪು, ಅದಲ್ಲ ಸುಳ್ಳು ಎಂದು ಹೇಳಿ. ನೋಡು, ಸುಳ್ಳು ಗಿಳ್ಳು ಪಕ್ಕ ಕೆಡು. ಇದು ನೋಡು, ಭಕ್ತರ ಮೇಲೆ ಪ್ರೀತಿ ಇದ್ದರೆ ಏನಾದರೂ ಮಾಡ್ತಾನೆ. ಇದು ತಿಳ್ಕೊ. ಯಹಿ ಬಿದಿ ಸಬ ಸಂಶಯ ಕರ ದೂರಿ. ಇಷ್ಟೆಲ್ಲ ಹೇಳಿದ್ದನ್ನು ಕೇಳಿ, ಅಂದರೆ ಪುರಾಣ ಕಥಾ, ಭಾಗವತ ಕಥಾ, ರಾಮಾಯಣ ಕಥಾ ಕೇಳಬೇಕಂದರೆ ಯಾರು ಅಧಿಕಾರಿ ಯಾರು, ಯಾವ ಭಕ್ತಿ ಇರಬೇಕು, ಯಾವ ಮನಸ್ಸಿರಬೇಕು, ಅಂಥ ಮನಸ್ಸು ಇಟ್ಕೊಂಡು ಈಗ ಸಂಶಯ ಮಾಡದೆ ಈಗ ಕೇಳಿ. ಸಿರಧರಿ ಗುರಪದ ಪಂಕಜಧೂರಿ. ನಾನು ಹೀಗೆ ಸಂಶಯಗಳೆಲ್ಲ ಪಕ್ಕಕ್ಕಿಟ್ಟು
ಗುರುಗಳ ಚರಣದಲ್ಲಿ ಭಕ್ತಿ ಇಟ್ಕೊಂಡು ಈ ಕಥೆ ಕೇಳಿ. ಪುನಿಸ ಬಹಿ ಬಿನವ ಮುಖರ ಜೋರಿ. ಮತ್ತೊಂದು ಸಲ ನಿಮಗೆಲ್ಲರಿಗೂ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ, ನೀವು ವಿನಯದಿಂದ ಕೇಳಿ. ಕರತ ಕಥಾ ಜಹಿಲಾಗನ ಕೋರಿ ಸಾದರ ಶಿವಹಿ ನಾಯಿ ಸಭ ಮಾತಾ. ಮತ್ತು ಶಿವನಿಗೆ ಒಂದು ಸಲ ನಮಸ್ಕಾರ ಮಾಡಿ ಬರನವು ಬಿಸದ ರಾಮ ಗುಣಗಾಥಾ. ಈಗ ರಾಮಾಯಣವನ್ನು ರಾಮಕಥೆಯನ್ನು ಹೇಳ್ತಾ ಇದ್ದೀವಿ. ಎಲ್ಲ ಇನ್ನೂ ನಮಸ್ಕಾರಗಳು ವಿನಯಗಳು ಅದೇ ಹೇಳಿದ ಇಷ್ಟತ್ತು. ಈಗ ಶುರು ಮಾಡ್ತಾನೆ. ಸಂವತ ಸೋ ರಹಸ ಕತೀಸ. ಇದು ಹೇಳಿದ್ದೀನಿ ನಾನು. 1631 ವಿಕ್ರಮ ಶಕ. ನಾವಿಲ್ಲಿ ಶಾಲಿವಾಹನ ಶಕ ನಾವಿಡ್ತೀವಿ. ಸಂವತ್ ಅಂದರೆ ವಿಕ್ರಮಾರ್ಕ ಶಕಕ್ಕೆ ಸಂವತ್ ಹೇಳ್ತಾರೆ. ಅದು ಉತ್ತರದಲ್ಲಿ ಪ್ರಸಿದ್ಧ ವಿಕ್ರಮಾರ್ಕ ಶಕ. ನಮ್ಮ ಶಾಲಿವಾಹನ ಶಕ ದಕ್ಷಿಣದಲ್ಲಿ ಅಂದರೆ ಈ ಮೂರೇ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಈ 3 ರಾಜ್ಯಗಳಲ್ಲಿ ಶಾಲಿವಾಹನ ಶಕ. ಉತ್ತರದಲ್ಲಿ ಎಲ್ಲ ಕಡೆ ಸಂವತ್ ಅಂದರೆ ವಿಕ್ರಮಾರ್ಕ ಶಕ. ವಿಕ್ರಮಾರ್ಕ ಶಕ ಆಧುನಿಕ ಕ್ರಿಸ್ತು ಶಕಕ್ಕೆ ವ್ಯತ್ಯಾಸವೇನು? ಕ್ರಿಸ್ತು ಪೂರ್ವ 57 ವರ್ಷಕ್ಕೆ ವಿಕ್ರಮಾರ್ಕ ಶಕ ಶುರುವಾಯಿತು. ಹಿಂದೆಯೇ ಕ್ರಿಸ್ತು ಪೂರ್ವಕ್ಕಿಂತ ಒಂದು 57 ವರ್ಷ ಹಿಂದೆ ಶುರುವಾಯಿತು ವಿಕ್ರಮಾರ್ಕ ಶಕ. ಆ ವಿಕ್ರಮಾರ್ಕ ಶಕಕ್ಕೆ ಅನುಗುಣವಾಗಿ ಸಂವತ ಸೋ ರಹಸ ಕತೀಸ ಅಂದರೆ 1631 ಅಂದರೆ 1631 ವಿಕ್ರಮ ಸಂವತ್ಸರದಲ್ಲಿ ನಾನಿದು ಶುರು ಮಾಡಿದೆ. ಕರವು ಕಥಾ ಹರಿ ಪದ ಹರಿಸೀಸ. ನವಮಿ ಭಾಮ ಭಾರ ಮಧುಮಾಸ. ಚೈತ್ರ ಮಾಸದಲ್ಲಿ ಸೋಮವಾರ ಮತ್ತು ನವಮಿ ತಿಥಿಯಲ್ಲೇ ಶ್ರೀರಾಮಚಂದ್ರನ ಚೈತ್ರ ನವಮಿ ಆ ಜನ್ಮದಿನದಲ್ಲೇ ಈ ರಾಮಾಯಣ ಶುರು ಮಾಡಿದೆ ನಾನು. ಅವಧಪುರಿ ಯಹ ಚರಿತ ಪ್ರಕಾಶ. ಅಯೋಧ್ಯದಲ್ಲಿ ಈಗಲೂ ನೀವು ಅಯೋಧ್ಯಕ್ಕೆ ಹೋಗಿದ್ದೀರಾ? ತುಳಸಿದಾಸ್ ಬರೆದಿದ್ದು ಜಾಗ ತೋರಿಸಿದ್ದಾರಾ ನಿಮಗೆ? ತೋರಿಸಿದ್ದಾರಾ? ಹಾಂ, ಫೈಜಾಬಾದ್ನಲ್ಲಿದೆ. ಫೈಜಾಬಾದ್ ಅಂದರೆ ಈ ಸೈಡು, ಆ ಸೈಡು ಸರಯೂ ಇದೆ, ಈ ಸೈಡು ಫೈಜಾಬಾದ್ನಲ್ಲಿ ಒಂದು ಜಾಗ ತೋರಿಸ್ತಾರೆ. ಇಲ್ಲೇ ತುಳಸಿದಾಸು ಬರೆದಿದ್ದಾನೆ. ಅದರಿಂದ ಅವಧಪುರಿ ಯಹ ಚರಿತ ಪ್ರಕಾಶ. ಅಯೋಧ್ಯದಲ್ಲೇ ನಾನು ಈ ಚರಿತ್ರವನ್ನು ಬರೆದೆ. ಜಹಿದಿನ ರಾಮ ಜನ್ಮ ಶ್ರುತಿ ಗಾವಹಿ ತೀರಥ ಸಕಲತಃ ಚಲಿಯಾವಹಿ. ರಾಮ ಜನ್ಮ ದಿವಸದಲ್ಲಿ ಜಹಿದಿನ ರಾಮ ಜನ್ಮ ಶ್ರುತಿ ಗಾವಹಿ. ಯಾವ ದಿವಸ ರಾಮ ಜನ್ಮವನ್ನು ಹೇಳ್ಕೊಳ್ತೀವೋ ಆ ದಿವಸ ತೀರ್ಥ ಸಕಲ ತಹಾಚಲಿಯಾವಹಿ. ಆ ದಿವಸ ಅಯೋಧ್ಯಕ್ಕೆ ಸಕಲ ಪುಣ್ಯ ತೀರ್ಥಗಳೆಲ್ಲ ಅಲ್ಲಿಗೆ ಬಂದುಬಿಡ್ತವೆ. ಆ ದಿವಸ ಅಲ್ಲಿ ನಮಸ್ಕಾರ ಮಾಡಿ ಸ್ನಾನ ಮಾಡಿದ್ದರೆ ಸಕಲ ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳ ದರ್ಶನ ಸ್ನಾನ ಮಾಡಿದಂತೆ ಪುಣ್ಯ ಒಂದೇ ಜಾಗದಲ್ಲಿ ಬಂದುಬಿಡ್ತದೆ ಅಲ್ಲವೇ? ಅಸುರನಾಗ ಖಗ ನರಮುನಿ ದೇವ ಆಯಿಕರಹಿ ರಘುನಾಯಕ ಸೇ. ಅಲ್ಲಿ ಎಲ್ಲ ದೇವರು ಅಲ್ಲಿಗೆ ಬರ್ತಾರೆ. ರಾಮಚಂದ್ರನ ಜನ್ಮದಿವಸ ಸರ್ವದೇವತರು ಬರ್ತಾರೆ ರಾಮಚಂದ್ರನ ಸೇವಕ್ಕೆ. ಜನ್ಮ ಮಹೋತ್ಸವ ರಚಹಿ ಸುಜಾನ. ಜನ್ಮ ಮಹೋತ್ಸವ ದೊಡ್ಡದಾಗಿ ಸಾಧುಗಳು ಮಾಡ್ತಾರೆ. ಕರಹಿ ರಾಮ ಕಲಕೀರತಿ ಗಾನ. ರಾಮಚಂದ್ರನ ಕಥಾ, ರಾಮಚಂದ್ರನ ಕೀರ್ತನ, ಭಜನ, ನಾಮಸ್ಮರಣ ಮಾಡ್ತಾನೇ ಇರುತ್ತಾರೆ ಆ ದಿವಸ. ಮಜ್ಜಹಿ ಸಜ್ಜನ ಬೃಂದ ಬಹು. ಎಷ್ಟೋ ಜನರು ಹೋಗಿ ಪಾವನ ಸರಜು ನೀರ, ಪವಿತ್ರವಾದ ಸರಯೂ ನದಿ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ಜಪಹಿ ರಾಮಧರಿ ಧ್ಯಾನವುರ. ಹೃದಯದಲ್ಲಿ ಧ್ಯಾನ ಅಂದರೆ ಏಕಾಗ್ರತದಿಂದ ಆ ರಾಮನ ನಾಮವನ್ನೇ ಹೇಳ್ತಾ ಇರುತ್ತಾರೆ. ಉರ ಸುಂದರ ಶ್ಯಾಮ ಶರೀರ. ಆ ಸುಂದರ ನೀಲಮೇಘ ಶ್ಯಾಮ ಸುಂದರ ಶರೀರವನ್ನು ರಾಮಚಂದ್ರನದು ಸ್ಮರಿಸುತ್ತಾ ನಾಮಸ್ಮರಣ ಮಾಡ್ತಾರೆ. ಅದು ರಾಮ ಜನ್ಮದ ದಿನ ಅಲ್ಲವೇ? ಇದು ಬರೆದಿದ್ದಾಯಿತು. ಈಗ ರಾಮ ಜನ್ಮ. ದರಸ ಪರಸ ಮಜ್ಜನ ಅರುಪಾನ. ಆ ಸರಯೂ ನದಿ ದರ್ಶನ ಮಾಡುವುದೇ ಪುಣ್ಯ, ಸ್ಪರ್ಶ ಮಾಡುವುದು ಪುಣ್ಯ, ಸ್ನಾನ ಮಾಡುವುದು, ಕುಡಿಯುವುದು 4. ದರ್ಶನ, ಸ್ಪರ್ಶ, ದರಸ ಪರಸ ಮಜ್ಜನ ಅರುಪಾನ. ಒಂದೇ ವಾಕ್ಯದಲ್ಲಿ ಹೇಳಿಬಿಟ್ಟರು. ದರಸ ದರ್ಶನ, ಪರಸ ಪರ್ಶನ, ಸ್ಪರ್ಶನ, ಮಜ್ಜನ ಮುನುಗುವುದು, ಪಾನ ಕುಡಿಯುವುದು. ದರಸ ಪರಸ ಮಜ್ಜನ ಅರುಪಾನ. ಹರಯಿ ಪಾಪಕಃ ಭೇದ ಪುರಾಣ. ಸರ್ವ ಪಾಪಗಳು ಹೋಗುತ್ತವೆ ಎಂದು ಭೇದ ಹೇಳ್ತಾ ಇದೆ. ನದಿ ಪುನೀತ ಅಮಿತ ಮಹಿಮಾ ಅತಿ. ಆ ಸರಯೂ ನದಿ ಅತ್ಯಂತ ಪವಿತ್ರವಾದು. ಅದರ ಮಹಿಮಾ ಎಷ್ಟು ಹೇಳಿದ್ದರೂ ಕಮ್ಮಿ. ಅತ್ಯಂತ ಮಹಿಮಾದು. ಕಹಿನ ಸಕಯಿ ಶಾರದಾ ವಿಮಲಮತಿ. ಶಾರದಾದೇವಿ ಬಂದು ಹೇಳಿದ್ದರೂ ಮುಗಿಯಲ್ಲ, ಅಷ್ಟು ಮಹಿಮೆ ಇದೆ ಅದಕ್ಕೆ. ಯಾವುದಕ್ಕೆ? ಸರಯೂ ನದಿಗೆ. ರಾಮಧಾಮದಾಪುರಿ ಸುಹಾವನಿ. ಈಗ ರಾಮನು ವಾಸ ಮಾಡಿರುವ ಧಾಮ ಇದೆ ನೋಡಿ, ಅಯೋಧ್ಯ. ಅತ್ಯಂತ ಪೂಜ್ಯತೆ. ರಾಮಧಾಮದಾಪುರಿ ಸುಹಾವನಿ ಲೋಕ ಸಮಸ್ತ ಬಿದಿತ ಅತಿ ಪಾವನಿ.
ಚಾರಿಖಾನಿ ಜಗಜೀವ ಅಪಾರ ಅವಧ ತಜೇತನು ನಹಿ ಸಂಸಾರ. ಅದರಿಂದ ಅಯೋಧ್ಯ ಬಿಟ್ಟರೆ, ಅಯೋಧ್ಯಕ್ಕೆ ಬಂದರೆ ತಜೇತನು ನಹಿ ಅಯೋಧ್ಯದಲ್ಲಿ ಯಾರು ಶರೀರ ಬಿಡ್ತಾರೋ ಮತ್ತು ಅವರಿಗೆ ಸಂಸಾರ ಜನ್ಮ ಪುನರ್ಜನ್ಮ ಆಗಲ್ಲ. ಅಯೋಧ್ಯ ಅಂತ ದೊಡ್ಡದು ಅಲ್ಲವೇ? ರಾಮಧಾಮದ ಪುರಿ ಸುಹಾವನಿ, ರಾಮನೇ ವಾಸ ಮಾಡಿರುವಂಥ ಅಯೋಧ್ಯ ನಗರ ಎಷ್ಟು ಪವಿತ್ರ. ಚಾರಿಖಾನಿ ಜಗಜೀವ ಅಪಾರ ಸಬಬಿದಿ ಪುರಿ ಮನೋಹರ ಜಾನಿ. ಇದು ಎಲ್ಲ ಬಗೆಯಾದ ಪವಿತ್ರವಾದ ನಗರ ಎಂದು ತಿಳ್ಕೊಂಡು ಸಕಲ ಸಿದ್ಧಿಪ್ರದ ಮಂಗಲ ಖಾನಿ ವಿಮಲ ಕಥಾಕರ ಕೀನ ಆರಂಭ. ಈಗ ಶುರು ಮಾಡ್ತಾ ಇದ್ದೀನಿ 4 ಸಲ ಆಯಿತು. ರಾಮಕಥಾ ಶುರು ಮಾಡ್ತಾ ಇದ್ದೀನಿ. ಈಗ ಮಾಡುವಕ್ಕೆ ಮುಂಚೆ ಇನ್ನೊಬ್ಬ ನಮಸ್ಕಾರ ಮಾಡಿ ಈಗ ಶುರು ಮಾಡ್ತಾ ಇದ್ದೀನಿ. ಮತ್ತೆ ನಮಸ್ಕಾರ ಅಲ್ಲವೇ? ಪ್ರೀತಿ ಅತಿಶಯವಿದ್ದರೆ ಮತ್ತೆ ನಮಸ್ಕಾರ ಮಾಡ್ತಾರಂತೆ. ಎಲ್ಲಿ ಪ್ರೇಮ ಇರುತ್ತದೋ ಆ ಪ್ರೇಮದಿಂದ ಮನಸ್ಸು ಅದೇನಾಗ್ತದೆ, ಬಗ್ಗಿ ಹೋಗಿ ಮತ್ತೆ ಪ್ರೇಮಾತಿಶಯದಿಂದ ಮತ್ತೆ ನಮಸ್ಕಾರ ಮಾಡ್ತದೆ. ವಿಮಲ ಕಥಾಕರಕೆ ರಂಭ ಸುನತನ ಸಾಹಿ ಕಾಮ ಮದ ದಂಬ. ರಾಮಕಥಾ ಕೇಳಿದ್ದರೆ ಕಾಮ, ಅಹಂಕಾರ, ದಂಭ, ಮೋಹ ಎಲ್ಲ ತಕ್ಷಣವೇ ಹೋಗಿಬಿಡುತ್ತದೆ. ರಾಮನ ಮಹಿಮ ಅಂಥದ್ದು. ಕೇಳಿದ ತಕ್ಷಣವೇ ಮನಸ್ಸು ನಿರ್ಮಲವಾಗಿ ಬಿಡ್ತದೆ. ರಾಮಚರಿತ ಮಾನಸಯಹಿ ನಾಮ. ಇದಕ್ಕೆ ನಾನು ಹೆಸರಿಟ್ಟೆ ರಾಮಚರಿತ ಮಾನಸ. ಚರಿತ ಅಂದರೆ ಬೇರೆ, ಚರಿತ್ರ ಅಂದರೆ ಬೇರೆ. ಚರಿತ್ರ ಅಂದರೆ ನಾವು ಕನ್ನಡದಲ್ಲಿ ಚರಿತ್ರ ಅಂದರೆ ಇತಿಹಾಸ ಅಂದ್ಕೊಳ್ತೀವಿ. ಸಂಸ್ಕೃತದಲ್ಲಿ ಚರಿತ್ರ ಅಂದರೆ ಅವರ ಶೀಲ ಸದ್ಗುಣ, ಕ್ಯಾರೆಕ್ಟರ್ಗೂ ಚರಿತ್ರ ಹೇಳ್ತಾರೆ. ಕ್ಯಾರೆಕ್ಟರ್, ಶೀಲನೇ ಹೇಳ್ತಾರೆ. ಕ್ಯಾರೆಕ್ಟರ್ಗೆ ಚಾರಿತ್ರ. ಚರಿತ್ರ ಬೇರೆ, ಚಾರಿತ್ರ ಬೇರೆ. ಕನ್ನಡದಲ್ಲಿದೆ, ಅಷ್ಟು ವ್ಯತ್ಯಾಸ ಇದೆ. ಆಯಿತು. ಸೊ ಚರಿತ್ರ ಅಂದರೆ ಚಾರಿತ್ರವೇ. ಕನ್ನಡದಲ್ಲಿ ಚಾರಿತ್ರವೇ, ಸಂಸ್ಕೃತದಲ್ಲಿ ಚರಿತ್ರ. ಈಗ ಕಥಾ ಅಥವಾ ಇತಿಹಾಸ ಹೇಳುವುದಕ್ಕೆ ಚರಿತಂ ಅಂದರೆ ಅವರ ಜೀವನ, ಅವರ ಕಥಾ, ಅದಕ್ಕೆ ಚರಿತ ಹೇಳ್ತಾರೆ. ಅದು ಚರಿತ, ಇದು ಚರಿತ್ರ. ಹಾಗೆ. ಸೊ ರಾಮಚರಿತ, ರಾಮನ ಚರಿತೆ ಅಂದರೆ ಕಥಾ. ರಾಮನ ಕಥೆಯ ಮಾನಸ ಅಂದರೆ ಮಾನಸ ಸರೋವರ ಎಂಥದ್ದೋ ಇದಂಥದ್ದು. ಇದು ಕಥೆ ಕೇಳುವುದೇ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದ್ದಂತೆ. ಆ ಮಾನಸಕ್ಕಿಂತ ಈ ಮಾನಸ ದೊಡ್ಡದು. ಇದು ರಾಮನ ಕಥಾ ಮಾನಸ. ಅದಕ್ಕೋಸ್ಕರ ರಾಮಚರಿತ ಮಾನಸ್ ಎಂದು ತುಳಸಿದಾಸ್ ಹೆಸರಿಟ್ಟ. ತುಳಸಿ ರಾಮಾಯಣ ಎಂದು ಕೆಲವರು ಹೇಳ್ತಾರೆ, ಆದರೆ ತುಳಸಿದಾಸ್ ಇಟ್ಟಿರುವ ಹೆಸರು ರಾಮಚರಿತ ಮಾನಸ. ಸೊ ರಾಮಚರಿತ ಮಾನಸ ಯಹಿ ನಾಮ. ಇದಕ್ಕೆ ನಾನು ನಾಮ ಇಟ್ಟೆ ರಾಮಚರಿತ ಮಾನಸ. ಸುನತ ಶ್ರವಣ ಪಾಯಿವ ವಿಶ್ರಾಮ. ಕೇಳಿದ ತಕ್ಷಣವೇ ಮನಸ್ಸಿಗೂ ಸಮಾಧಾನವಾಗ್ತದೆ. ಅಬ್ಬಾ. ಮನಕರಿ ವಿಷಯ ಅನಲಜನ ಜರಯಿ. ಮನಸ್ಸಿನಲ್ಲಿರುವ ವಿಷಯ ಇರುತ್ತದೆ, ವಿಷಯ ಭೋಗ, ಅದೆಲ್ಲ ಅಗ್ನಿಯಾಗಿ ಸುಟ್ಟು ಹಾಕಿಬಿಡ್ತದೆ. ಹೋಯೆ ಸುಖಿ ಜೌಯಹಿ ಸರಪರಯಿ. ಅದರಿಂದ ಸುಖಿಯಾಗಿರುತ್ತಾನೆ. ರಾಮಚರಿತ ಮಾನಸ ಮುನಿ ಭಾವನ ಬೆರಚೆವು ಸಂಭು ಸುಹಾವನ ಪಾವನ. ಈ ರಾಮಚರಿತ ಮಾನಸವನ್ನು ಯಾರು ಬರೆದಿದ್ದರು? ಸಾಕ್ಷಾತ್ತು ಶಿವನೇ ಬರೆದಿದ್ದ, ಯಾರು ಮನುಷ್ಯ ಬರೆದಿದ್ದಲ್ಲ. ತ್ರಿವಿಧ ದೋಷ ದುಃಖ ದಾರಿದ ದಾವನ. ಎಲ್ಲ ದೋಷಗಳು, ತ್ರಿವಿಧ ದೋಷಗಳಂದರೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ದೋಷಗಳನ್ನು ನಾಶ ಮಾಡ್ತದೆ. ದುಃಖ ದಾರಿದ್ರ್ಯ ಹೋಗುತ್ತದೆ, ದುಃಖ ದರಿದ್ರ ಹೋಗುತ್ತದೆ. ಕಲಿಕುಚ ಅಲಿಕುಲಿ ಕಲುಷನ ಸಾವನ ರಚಿ ಮಹೇಶ ನಿಜ ಮಾನಸ ರಾಕ. ಈ ರಾಮಾಯಣವನ್ನು ರಾಮಚರಿತ ಮಾನಸವನ್ನು ಬರೆದು ರಾಮಚರಿತ್ರ ಮಾನಸಂ ಎಂದು ಸಂಸ್ಕೃತದಲ್ಲಿ ಹೇಳ್ತಾನೆ ತುಳಸಿದಾಸ. ರಾಮಚರಿತ್ರ ಕಥಾರೂಪ ಮಾನಸವನ್ನು ಬರೆದು ತನ್ನ ಮನಸ್ಸಿನಲ್ಲೇ ಇಟ್ಕೊಂಡ. ಪಾಯಿಸು ಸಮವಸಿ ವಾಮನ ಭಾಷಾ. ಯೋಗ್ಯವಾದ ವ್ಯಕ್ತಿಗೆ ಹೇಳಬೇಕು, ಏಕೆ ಯಾರ್ಯಾರಿಗೂ ಹೇಳಬಾರದು. ಇದು ಅತ್ಯಂತ ಅಮೂಲ್ಯವಾದದ್ದು, ಬಹುಮೂಲ್ಯವಾದದ್ದು. ಪಾರ್ವತಿ ಅಷ್ಟು ಶ್ರದ್ಧಾಭಕ್ತಿಯಿಂದ ಬಂದಾಗ ಪಾರ್ವತಿಗೆ ಮಾತ್ರ ಹೇಳ್ತಾನೆ, ಮಿಕ್ಕ ಯಾರಿಗೂ ಹೇಳಲೇ ಇಲ್ಲ ಅಲ್ಲವೇ? ಶಂಭು ಬರೆದಿದ್ದ ನೋಡಿ. ತಾತೆ ರಾಮಚರಿತ ಮಾನಸ ಬರಧರೆವು ನಾಮ ಹಿಯ ಹೇರಿ ಹರಶಿಹರ ಕಹಮು ಕಥಾ ಸೊಯ್ ಸುಖದ ಸುಹಾಯಿ ಸಾದರ ಸುನಹು ಸುಜನ ಮನಲಾಯಿ ಜಸ ಮಾನಸ ಜಹಿ ಬಿಧಿ ಭಯವು ಜಗ ಪ್ರಚಾರ ಜಹಿ ಹೇತು
ಅಬಸೊಯಿ ಕಹಮು ಪ್ರಸಂಗ ಸಭ ಸುಮಿರಿ ಉಮಾ ವೃಷಕೇತು ಶಂಭು ಪ್ರಸಾದ ಸುಮತಿ ಹುಲಸಿ ರಾಮಚರಿತಂ ನತ ಕವಿ ತುಲಸಿ ಕರಯಿ ಮನೋಹರ ಮತಿಯನ್ನು ಹಾರಿ ಸುಜನ ಸುಚಿತ ಸುನಿ ಲೇಹು ಸುಧಾರಿ ಸುಮತಿ ಭೂಮಿ ಥಲ ಹೃದಯ ಅಗಾಧು ಭೇದ ಪುರಾಣ ಉದದಿಗನ ಸಾಧು. ಮತ್ತೆ ಮತ್ತೆ ಏಕೆ ಹೇಳ್ತೀವಿ ಅಂದರೆ, ಒಂದು ಸಲ ಹೇಳಿದ್ದಾಗ ಕೆಲವರು ಮನಸ್ಸಿಗೂ ಹೊಳೆಯಲ್ಲ. ಮತ್ತು ಮೂರನೇ ನಾಲ್ಕನೇ ಹೇಳಿದಾಗ ಆವಾಗ ಹೊಳೆಯುತ್ತದೆ, ಅಯ್ಯೋ ಇದು ನನಗೆ ಈಗ ಹೊಳೆಯಿತು ಅನಿಸುತ್ತದೆ. ಮೊದಲನೇ ಸಲ ಹೊಳೆಯಲಿಲ್ಲ, 5ನೇ ಸಲ ಹೇಳಿದಾಗ ಹೊಳೆಯುತ್ತದೆ. ಅದಕ್ಕೋಸ್ಕರ ಅವರು ಮತ್ತೆ 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 ಹೇಳ್ತಾರೆ. ಬರಶಹಿ ರಾಮ ಸುಜಸ ಬರಬಾರಿ ಮಧುರ ಮನೋಹರ ಮಂಗಲಕಾರಿ. ಈಗ ಅರ್ಥ ಗೊತ್ತಾಗ್ತದೆ, ನಾನು ಹೇಳಲ್ಲ. ಲೀಲಾ ಸಗುಣ ಜೊಗ ಹಿ ಬಖಾನಿ. ಈ ಸಗುಣ ಲೀಲಾ ಯಾರು ಕೇಳ್ತಾರೋ ಸ್ವಯ್ ಸ್ವಚ್ಛತಾ ಕರಯಿ ಮಲಹಾನಿ. ಇದು ಮನಸ್ಸನ್ನು ಸ್ವಚ್ಛ ಮಾಡ್ತದೆ. ಪ್ರೇಮ ಭಗತಿ ಜೋ ಬರನಿನ ಜಾಯಿ. ಈಗ ಪ್ರೇಮ ಭಕ್ತಿ ಈಗ ವರ್ಣಿಸೋಕ್ಕಾಗಲ್ಲ, ಅಷ್ಟು ಇರುತ್ತದೆ ಇದೆ. ಸ್ವಯ್ ಮಧುರತಾ ಸುಶೀಲತಾ. ಇದು ಮಾಧುರ್ಯ ಇರುತ್ತದೆ, ಮನಸ್ಸಿಗೂ ಸಮಾಧಾನ ಮಾಡ್ತದೆ. ಸಮಾಧಾನ ಮಾಡ್ತದೆ, ಆನಂದವನ್ನುಂಟು ಮಾಡ್ತದೆ, ಎರಡಾಗುತ್ತದೆ. ಸುಶೀತಲತಾ, ಶೀತಲತಾ ಆ್ಯಂಡ್ ಮಧುರತಾ. ಸೋಜಲ ಯಾಕಂದರೆ ಮಾನಸ ಸರೋವರ ನೀರು ಹಾಗೆ ಇರುತ್ತದಲ್ಲವೇ, ಈ ಮಾನಸ ನೀರು ಹಾಗೆ ಇರುತ್ತದೆ. ಇದು ಮಾನಸ ಅಲ್ಲವೇ, ಈ ಮಾನಸ ನೀರು ಹೇಗೆ? ಆ ಮಾನಸ ನೀರು ತಂಪಾಗಿರುತ್ತದೆ, ಇದು ತಂಪಾಗೇ ಇರುತ್ತದೆ. ಈ ತಂಪು ಏನು ಮಾಡ್ತದೆ? ಮನಸ್ಸಿನಲ್ಲಿ ದುಃಖವೆಂಬ ಹೀಟನ್ನು ನಾಶ ಮಾಡ್ತದೆ, ತಂಪು ಮಾಡ್ತದೆ, ಸಮಾಧಾನ ಮಾಡ್ತದೆ. ಸೋಜಲ ಸುಕೃತ ಸಾಲಿಹಿತ ಹೋಯಿ ರಾಮ ಭಗತ ಜನ ಜೀವನ ಸೋಯಿ ಮೇಧಾಮಹಿಗತ ಸೋಜಲ ಪಾವನ ಸಖಿಲೆ ಶ್ರವಣ ಮಗ ಚಲೆವು ಸುಹಾವನ ಭರೆವು ಸುಮಾನಸ ಸುತಲ ತಿರಾನ ಸುಖದ ಸೀತ ರುಚಿ ಚಾರು ಚಿರಾನ ಸುಟಿ ಸುಂದರ ಸಂವಾದ ಬರ ಬಿರಚೆ ಬುದ್ಧಿ ಬಿಚಾರಿ ತೆಯ್ಯಹಿ ಪಾವನ ಸುಭಗಸರ ಘಾಟ ಮನೋಹರ ಚಾರಿ. ಅದರಿಂದ ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ, ನಾನೇನು ಚೆನ್ನಾಗಿ ಹೇಳ್ತೀನಿ ಎಂದು ನಾನೇನು ಹೇಳ್ತಾ ಇಲ್ಲ, ಯಾರು ಹೇಳದಷ್ಟು ಹೇಳ್ತಾ ಇದ್ದೀನಿ ಅಲ್ಲ, ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ. ದಯವಿಟ್ಟು ಸ್ವಲ್ಪ ನೀವು ತಾಳ್ಮೆ ಇಟ್ಕೊಂಡು ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ. ಮತ್ತೆ ಮತ್ತೆ ಹೇಳ್ತಾನೆ. ಸಪ್ತ ಪ್ರಬಂಧ ಸುಭಗ ಸೋಪಾನ. ಇದರಲ್ಲೇನು ಸಪ್ತ ಇದೆ. ಸಪ್ತ ಅಂದ್ರೇನು? ಬಾಲಕಾಂಡ, 7 ಕಾಂಡಗಳಿವೆ. ಸುಭಗ ಜ್ಞಾನ ನಯನ ನಿರಖತ ಮನಪಾನ ರಘುಪತಿ ಮಹಿಮಾ ಅಗುಣ ಅಬಾಧ ಬರನಬ ಸೊಯ್ ಬರ ಬಾರಿಯಾಗ. ರಾಮಚಂದ್ರನ ನಿರ್ಗುಣ ಸಗುಣ 2 ಬರುತ್ತದೆ ಇದರಲ್ಲಿ. ರಾಮಸೀಯ ಜಸ ಸಲಿಲ ಸುಧಾಸಮ ಉಪಮಾ ಬೀಚಿ ಬಿಲಾಸ ಮನೋರಮ ಪುರೈನಿ ಸಗನ ಚಾರು ಚೌಪಾಯಿ. ಇದರಲ್ಲಿ ಪದ್ಯಗಳು ಏನಿವೆ? ಚೌಪಾಯಿ ಇದೆ, ದೋಹ ಇದೆ. ದೋಹ ಅಂದರೆ 2 ಪದಗಳು, 2 ಪಾದ, ದ್ವಿಪಾದ. ಚೌಪಾಯಿ ಅಂದರೆ 4 ಪಾದ. ಇನ್ನೊಂದು ಸೋರಠ, ಚಂದ ಅಂದರೆ ಸ್ವಲ್ಪ ದೊಡ್ಡದು. ಸೋರಠ 4 ಛಂದಸ್ಸುಗಳು ಬಳಸ್ತಾನೆ. ಛಂದ ಸೋರಠ ಸುಂದರ ದೋಹ ಸೊಯ್ಬಹು ರಂಗ ಕಮಲ ಕುಲ ಮೋಹಸೋಹ ಅರಥ. ಈಗ ಇದು ಆಕಾರ ಹೇಳಿದೆ. ಆಕಾರ ಏನಿದೆ? ಸಪ್ತ ಕಾಂಡಗಳಿವೆ, ಛಂದಸ್ಸಿದೆ, ಆಕಾರ ಹೇಳಿದ್ದೀನಿ. ಈಗ ಅರ್ಥ ಹೇಳ್ತೀನಿ. ಯಾವಾಗ ಬರೆದಿದ್ದೆ, ಯಾರು ಬರೆದಿದ್ದರು, ಯಾವಾಗ ಬರೆದಿದ್ದೆ ಡೇಟ್ ಹೇಳ್ದ, ಯಾರು ಬರೆದಿದ್ದರು, ಶಿವ ಬರೆದಿದ್ದ, ಭಕ್ತರಿಗೆ ಹೇಳ್ದ ಎಂದು. ಮತ್ತು ಇದು ಹೇಗಿದೆ? 7 ಕಾಂಡಗಳಿವೆ, ಛಂದಸ್ಸುಗಳಿವೆ, ಹೇಳಾಯಿತು. ಈಗ ಅರ್ಥ ನೋಡು. ಅರ್ಥ ಅನೂಪ ಸುಭಾವ ಸುಭಾಸ. ಅರ್ಥ ಅನುಪಮವಾಗಿದೆ. ಸೊಯ್ ಪರಾಗ ಮಕರಂದ ಸುಭಾಸ. ಮಕರಂದ ಹಾಗಿರುತ್ತದೆ. ಸುಕೃತ ಪುಂಜ ಮಂಜುಲ ಅಲಿಮಾಲಿ. ನೀವು ಇದನ್ನು ಕುಡಿಯಬೇಕಂದರೆ ಅದೇನು ಹುಳ ಇರುತ್ತದೆ ನೋಡಿ, ಜೇನುಹುಳ. ನೀವು ಜೇನುಹುಳ ಹಾಗೆ ಇದನ್ನು ಕೇಳಬೇಕು. ನೀವು ಜೇನುಹುಳ ಹಾಕ್ತೀರಾ? ಆಗಿಬಿಡಬೇಕು. ಪ್ರವಚನ ಆದ ನಂತರ ಎಲ್ಲರ ಜೇನುಹುಳ ಹಾಗೆ ಹಾರಿ ಹೋಗಬೇಕು, ಆವಾಗ ಇದು ಕೆಳಕ್ಕಾಗ್ತದೆ. ಸೊ ಸುಕೃತ ಪುಂಜ ಮಂಜುಲ ಅಲಿಮಾಲ ಜ್ಞಾನ ಬಿರಾಗ ವಿಚಾರ ಮರಾಲ ದುನಿಯ ಬರೇಬ ಕವಿತ ಗುಣ ಜಾತಿ ಮೀನ ಮನೋಹರತೆ ಬಹುಭಾಂತಿ ಅರ್ಥ ಧರ್ಮ ಕಾಮಾದಿಕ ಚಾರಿ. ಅರ್ಥ ಧರ್ಮ ಕಾಮ ಮೋಕ್ಷ 4 ಪುರುಷಾರ್ಥಗಳು ಇದರಿಂದ ಸಾಧಿಸ. ಅರ್ಥ ಏನಿದೆ ಅಂದರೆ ಚತುರ್ವಿಧ ಪುರುಷಾರ್ಥ ಬೇಕಂದರೆ ಇದರಲ್ಲಿ ಸಿಗ್ತದೆ. ಧರ್ಮ ಇದೆ, ಅರ್ಥ ಇದೆ, ಕಾಮ ಇದೆ, ಮೋಕ್ಷ ಇದೆ, ಎಲ್ಲ ಇದೆ. ಕಹವ ಸೆ ಜೇ ಸಬ ಜಲಚರ ಚಾರು ತಡಾಗ ಸುಕೃತಿ ಸಾಧು ನಾಮ ಗುಣಗಾನ ತೇ ವಿಚಿತ್ರ ಜಲ ಬಿಹಗ ಸಮಾನ ಸಂತ ಸಭಾಚಹು ದಿಸಿ ಅವರಾಯಿ ಶ್ರದ್ಧಾ ಋತು ಬಸಂತ ಸಮಗಾಯಿ ಭಗತಿ ನಿರೂಪಣ ವಿವಿಧ ವಿಧಾನ ಕ್ಷಮಾ ದಯಾದಮ. ಭಕ್ತಿ, ಕ್ಷಮಾ, ದಯಾ ಎಲ್ಲ ಸದ್ಗುಣಗಳು ಬರುತ್ತವೆ. ಸಮಜಮ ನಿಯಮ ಫೂಲ ಫಲ ಜ್ಞಾನ. ಇದಕ್ಕೆ ಒಂದು ಮರ ಇರುತ್ತದೆ, ಮರಕ್ಕೇನಿರುತ್ತವೆ? ಎಲೆಗಳಿರುತ್ತವೆ, ಅದಕ್ಕೆ ಹೂಗಳಿರುತ್ತವೆ, ಅದೆಲ್ಲ ವರ್ಣನ ಅಲ್ಲವೇ. ಸಮನಿಯಮ ಫೂಲ ಜ್ಞಾನ ಹರಿಪದ ರತಿಯುಸ ಭೇದ ಬಖಾನ ಔರವು
ಔರವು ಕಥಾ ಅನೇಕ ಪ್ರಸಂಗ ತೇಯಿಸುಕ ಪಿಕ ಬಹುಬರನ ವಿಹಂಗ. ಶುಕ ಪಿಕ, ಶುಕ ಅಂದರೆ ಗಿಣಿ, ಏನು ಪಿಕ ಅಂದರೆ ಕೋಕಿಲ, ಇವೆಲ್ಲ ಬರ್ತದಲ್ಲ. ಹಾಗೆ ನೀವು ಆಗಿ ಪಿಕ ಕೋಕಿಲ ಆಗಿ ಇದರ ಮೇಲೆ ಕೂತ್ಕೊಂಡು ಕೇಳಬೇಕು. ಇದು ಈ ರಾಮಚರಿತ ಮಾನಸ ಒಂದು ಮರದಲ್ಲೇ ಕೂತ್ಕೊಳ್ಳಬೇಕು. ಪುಲಕ ಬಾಟಿಕ ಭಾಗಬನ ಸುಖ ಸುವಿಹಂಗ ವಿಹಾರು ಮಾಲಿ ಸುಮನ ಸನೇಹ ಜಲ ಸಿಂಚತಲೋಚನ ಚಾರು. ಇದಕ್ಕೆ ಮಾಲಿ ಭಕ್ತರು ಇದಕ್ಕೆ ನೀರು ಹಾಕ್ತಾರೆ. ಈ ಸುಂದರವಾದ ರಾಮಚರಿತ್ರ ಮರ ಬೆಳೆಯುತ್ತಾ ಇರುತ್ತದೆ. ಇದೇನಾಗ್ತದೆ, ಹೂಗಳು ಆಗುತ್ತದೆ, ಹಣ್ಣುಗಳಾಗ್ತದೆ. ಇದಕ್ಕೆ ಪಕ್ಷಿಗಳು ಬಂದು ಕೂತಿರ್ತದೆ. ನೀವು ಒಂದು ಪಕ್ಷಿಯಾಗಿ ಇದರ ಮೇಲೆ ಕೂತಿರಬಹುದು. ಹಾಗೆ ಕೂತಿರ್ತೀರಾ? ಹಾಂ, ಆಯಿತು. ಜೇಗಾವಹಿಯ ಚರಿತ ಸಂಭಾರೆ ಅಂದರೆ ಅದು ಪಕ್ಕಕ್ಕಿಟ್ಟು ಕೇಳಬಾರದು. ಪಾರ್ಕ್ ನೋಡಲಿಕ್ಕೆ ಹೋಗ್ತೀವಿ, ಪಾರ್ಕ್ನಲ್ಲಿ ನೀವು ಒಂದು ಮರ ಗಿಡ ಆಗಿ ಅಲ್ಲೇ ಇರಬೇಕು. ಅದರ ಜೊತೆಗೆ ನೀವು ಹಾಗಿರಬೇಕು. ಜೋಗಾವಹಿಯ ಚರಿತ ಸಂಭಾರೆ ತೆಯ್ಯಹಿ ಲಾಲ ಚತುರ ರಖವಾರೆ ಸದಾ ಸುನಹಿ ಸಾದರ ನರ ನಾರಿ ತೆಯಿಸುರ ಬರ ಮಾನಸ ಅಧಿಕಾರಿ. ಯಾರು ಅಷ್ಟು ಆದರದಿಂದ ಪ್ರೀತಿಯಿಂದ ಕೇಳ್ತಾರೋ ಅವರೇ ಇದಕ್ಕೆ ಅಧಿಕಾರಿ, ಯಾರ್ಯಾರೋ ಅಲ್ಲ. ಅತಿಖಲ ಅಂದರೆ ಕೆಲವರು ಇದನ್ನು ತಪ್ಪು ಹುಡುಕುವುದಕ್ಕೆ ಬರ್ತಾರೆ. ರಾಮಾಯಣದಲ್ಲಿ ಏನಿದೆ ನೋಡೋಣ, ತಪ್ಪು ಹುಡುಕೋಣ ಏನು, ಅವರಿಗೆ ಅರ್ಥವಾಗಲ್ಲ. ಅತಿ ಖಲಜೆ ವಿಷಯಿ ಬಗ, ಯಾರು ವಿಷಯ ಭೋಗ ಪರಾಯಣರೋ ಅವರಿಗೆ ಅರ್ಥವಾಗಲ್ಲ. ಯಹಿ ಸರ ನಿಕಟನ ಜಾಹಿಯ ಭಾಗ ಸಂಬುಕ ಭೇಕ ಸೆವಾರ ಸಮಾನ ಇಹಾನ ವಿಷಯ ಕಥಾ ರಸನಾನ ತೆಹಿ ಕಾರಣ ಆವತ ಹಿಯ ಹಾರೆ ಕಾಮಿ ಕಾಕ ಬಲಾಕ ವಿಚಾರ ಆವತ ಯಹಿ ಸರ ಅತಿ ಕಠಿನಾಹಿ ರಾಮ ಕೃಪಾ ಬಿನು ಆಯಿ ನ ಜಾಯಿ ಕಠಿಣ ಕುಸಂಗಕ್ಕೂ ಪಂಥ ಕರಾಲ ತಿನಕೆ ವಚನ ಭಾಗ ಹರಿಬಾಲ. ನೀವು ಶ್ರದ್ಧೆಯಿಂದ ಕೇಳಬೇಕು. ಸತ್ಸಂಗ ಜೊತೆಗೆ ನಿಮ್ಮ ಜೊತೆಗೆ ದುಷ್ಟನನ್ನು ತರಬೇಡ. ಸಜ್ಜನರಿದ್ದರೆ ಕರ್ಕೊಂಡು ಬಾ. ಒಬ್ಬ ದುಷ್ಟನು ಬಂದರೆ ನಿಮ್ಮ ಬುದ್ಧಿ ಕೆಡಿಸ್ತಾನೆ, ಪಕ್ಕ ಕೂತ್ಕೊಳ್ತಾನೆ, ಮಧ್ಯೆ ಮಧ್ಯೆ ಏನೇನೋ ಹೇಳಿ ಹಾಳು ಮಾಡ್ತಾನೆ. ದುಷ್ಟನಲ್ಲ, ಅವನು ಸಜ್ಜನ ಭಕ್ತನಾದರೆ ಅಂಥವರನ್ನು ಕರ್ಕೊಂಡು ಬಾ, ಕೇಳಬಹುದು. ಅವನು ಕೇಳಿದರೆ ಅವನಿಗೂ ಆನಂದ, ನಿಮಗೂ ಆನಂದ, ಇಬ್ಬರಿಗೂ ಪರಸ್ಪರದಿಂದ ಚೆನ್ನಾಗಿ ಭಕ್ತಿ ಭಾವ ಬರುತ್ತದೆ. ಗೃಹಕಾರ ಜನಾನ ಜಂಜಾಲ ತೇ ಅತಿ ದುರ್ಗಮ ಶೈಲ ಬಿಸಾಲ ಕಠಿಣ ಕುಸಂಗಕ್ಕೂ ಪಂಥ ತಿನಕೆ ಬಚನ ಭಾಗ ಹರಿದ ಬನ ಬಹು ವಿಷಮ ಮೋಹ ಮದಮಾನ ನದಿ ಕುತರ್ಕ ಭಯ. ಅದೇ ಹೇಳಿದಿನಲ್ಲ, ಕುತರ್ಕ ಮಾಡುವವರು, ದುರ್ಬುದ್ಧಿ ದ್ವೇಷ ಬುದ್ಧಿ ಇರುವವರು ಅವರಿಗೆ ಅರ್ಥವಾಗಲ್ಲ. ಜೇ ಶ್ರದ್ಧಾ ಸಂಬಲರಹಿತ ನಹಿ ಸಂತನ ಕರಸಾತ್ ತಿನಕಹು ಮಾನಸ ಅಗಮ ಅತಿ ಜಿನಹಿನ ಪ್ರಿಯ ರಘುನಾಥ್ ಜೌಕರಿ ಕಷ್ಟ ಜಾಯಿ ಪುನ್ಹೋಯಿ ಜಾತಹಿ ನೀದ ಜು ಆಯಿ ಸೋಯಿ ಜಡತಾ ಜಾಡ ವಿಷಮ ಉರಲಾಗ ಗಯಹುನ ಮಜ್ಜನ ಪಾವ ಅಭಾಗ. सकल विघ्न व्यापहि नहीं ते हे राम सुकृपा जे नहाय चह यही सर भाई श्रोता त्रिविध समाजपुर ग्राम नगर दुहुकूल संत सभा अनुपम अवध सकल सुमंगल मूल राम भगति सुर सरित ही जाई मिली सुकीरति सरज सुहाय बिच बिच कथा विचित्र विभाग जनसरि तीर तीर बन भाग उमा महेश विवाह बराती. ಇಲ್ಲಿ ಏನೇನಿರುತ್ತವೆ ವಿಚಿತ್ರ ಕಥೆಗಳು. ಮೂಲ ರಾಮಾಯಣಕ್ಕೆ ಮುಂಚೆ ಕೆಲವು ಬೇರೆ ಕಥೆಗಳನ್ನು ಹೇಳ್ತೀನಿ, ಅವುಗಳನ್ನು ಕೇಳಿ. ಏಕೆ ಈ ಕಥೆಗಳು ಕೇಳಿದರೆ ಒಬ್ಬ ರಾಮಾಯಣ ಯಾವಾಗ ಬರುತ್ತದೆ, ತಡೆಯಾಗ್ತಾ ಇದೆ ಎಂದು ಅನಿಸಬಹುದು ನಿಮಗೆ. ಆದರೆ ಈ ಕಥೆಗಳನ್ನು ಕೇಳಿದ್ದರೆ, ಈ ಮೊದಲನೆಯ ಕಥೆಗಳನ್ನು ಕೇಳಿದ್ದರೆ ಮೊದಲು ನಿಮಗೆ ಅನಿಸಿದ್ದರೂ ನೀವು ಶ್ರದ್ಧೆಯಿಂದ ಕೇಳಿದ್ದರೆ ರಾಮಾಯಣ ನಿಜವಾಗಿ ಶುರುವಾದಾಗ ನಿಜವಾದ ಭಕ್ತಿ ಬರುತ್ತದೆ, ಆ ರಸ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಈ ಕಥೆಗಳನ್ನು ಹೇಳ್ತಾ ಇದ್ದೀನಿ. ಬಿಚ ಬಿಚು ಕಥಾ ವಿಚಿತ್ರ ವಿಭಾಗ. ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನಾನು ಬೇರೆ ಕಥೆಗಳನ್ನು ಹೇಳ್ತೀನಿ. ಜನುಸರಿ ತೀರ ತೀರ ಬನ ಭಾಗ. ಒಂದು ನದಿ ಇರುತ್ತದೆ, ನದಿ ಪಕ್ಕಕ್ಕೆ ಒಂದು ದಡ, ಇನ್ನೊಂದು ಸಣ್ಣ ನದಿ, ಅದಕ್ಕೆ ದಡ, ಪಕ್ಕಕ್ಕೆ ದಡಗಳಿರುತ್ತವಲ್ಲ, ಸಣ್ಣ ಸಣ್ಣ ನದಿಗಳು, ಉಪನದಿಗಳು. ಹಾಗೆ ಉಪನದಿಗಳು ನದಿ. ಉಪನದಿಗಳನ್ನು ನೋಡಿ ಹಬ್ಬ ಬೇಡ ಇನ್ನು ಅಂದ್ಕೊಳ್ಳಬೇಡಿ, ಉಪನದಿಗಳು ಸುಂದರವಾಗಿರೋ. ಉಮಾ ಬಹೇಸ. ಇದರಲ್ಲಿ ಏನು ಹೇಳ್ತೀನಿ, ಮೊದಲು ಶಿವಪಾರ್ವತಿ ಕಲ್ಯಾಣ ಹೇಳ್ತೀನಿ. ಮೊದಲು ಶುರುವಾಗ್ತದೆ ಶಿವಪಾರ್ವತಿ ಕಲ್ಯಾಣ. ತೇ ಜಲಚರ ಅಗಣಿತ ಬಹುಭಾಂತಿ ರಘುಬರ ಜನ್ಮ ಆನಂದ ಬದಾಯಿ. ನಂತರ ರಾಮಚಂದ್ರನ ಜನ್ಮಕ್ಕೆ ಕಾರಣಗಳೇನು, 2-3 ಕಾರಣಗಳು ಹೇಳ್ತಾನೆ. ಒಂದೊಂದು ಕಾರಣ ಸುಂದರವಾಗಿರುತ್ತೆ, ನೀವು ಎಲ್ಲಿ ಕೇಳಲಿಲ್ಲ. ಉತ್ತಮವಾದ ಕಾರಣ. ಆ ರಸವತ್ತರವಾದ ಕಥೆಗಳು ನೀವು ಎಲ್ಲಿ ಸಿಗಲ್ಲ. ರಾಮಚಂದ್ರನ ಅವತಾರಕ್ಕೆ ಕಾರಣವೇನು, ಮೊದಲು ಶಿವಪಾರ್ವತಿ ಕಲ್ಯಾಣ, ನಂತರ ರಾಮಚಂದ್ರನ ಅವತಾರಕ್ಕೆ ಕಾರಣಗಳು, ಕೆಲವು ಕಥೆಗಳು ಹೇಳ್ತಾನೆ, 2-3-4 ಕಥೆಗಳು. ಮತ್ತು ರಾಮಚಂದ್ರನ ಜನ್ಮ ದಿವ್ಯವಾಗಿರುತ್ತದೆ. ಭಮರತ ರಂಗ ಮನೋಹರ ಬಾಲಚರಿತ, ಇನ್ನೊಂದು
ಬಾಲ್ಯಕಾಲದಲ್ಲಿ ಬಾಲಲೀಲ, ರಾಮಚಂದ್ರನ ಬಾಲಲೀಲ ಎಲ್ಲಿಯಾದರೂ ಕೇಳಿ, ಕೃಷ್ಣಲೀಲ ಬಾಲಲೀಲ ಕೇಳಿದ್ದೀರಿ, ರಾಮಲೀಲ ನೋಡಲಿ, ಇಲ್ಲಿ ಬಾಲಲೀಲ ನಾನು ಮಾಡ್ತೀನಿ. ಬಾಲಚರಿತ ಚಹು ಬಂದುಕೆ ಬನಜ ವಿಪುಲ ಬಹುರಂಗ, ನೃಪರಾಣಿ ಪರಿಜನ ಸುಕೃತ ಮಧುಕರ ಬಾರಿ ಬಿಹಂಗ, ಸೀಯ ಸ್ವಯಂವರ, ನಂತರ ಸೀತಾ ಸ್ವಯಂವರ, ಸರಿತ ಸುಹಾವನಿ ಸೋಚ ಬಿಚಾಯಿ, ನದಿ ನಾವಪಟು ಪ್ರಶ್ನ ಅನೇಕ ಕೇವಟ, ನಂತರ ಆ ನದಿ ದಾಟ್ತಾನೆ ನೋಡಿ, ಅದು ಸುನಿ ಅನುಕಥನ ಪರಸ್ಪರ ಹೋಯಿ ಪಥಿಕ ಸಮಾಜ. ದಾರಿಯಲ್ಲಿ ಹೋಗುತ್ತಾ ಇದ್ದರೆ ಜನಕಪುರಿ ತಲುಪಿದ್ದರೆ, ಜನಕಪುರ ತಲುಪಿದ್ದರೆ ದಾರಿಯಲ್ಲಿ ಜನಕಪುರದಲ್ಲಿ ವಿದೇಹ ನಗರದಲ್ಲಿ ನೋಡಿ ಜನರು ಏನೇನು ತಿಳ್ಕೊಂಡ. ರಾಮಚಂದ್ರನು ರಾಮ ಲಕ್ಷ್ಮಣನನ್ನು ನೋಡಿ ಆ ಜನಕಪುರ ವಿದೇಹ ನಗರ ವಾಸಿಗಳೆಲ್ಲ ಎಷ್ಟು ಆನಂದ ಪಡ್ಕೊಂಡ್ರು, ಅದೆಲ್ಲ ವರ್ಣನೆ ಮಾಡ್ತೀನಿ. ಸುನಿಯನು ಕಥನ ಪರಸ್ಪರ ಹೋಯಿ ಪಥಿಕ, ಅದು ದೊಡ್ಡದು, ಅದು ಒಂದು ದಿವಸ ಅಲ್ಲ 2-3 ದಿವಸ ನಡೆಯುತ್ತದೆ. ಎಷ್ಟು ಅದ್ಭುತವಾಗಿ ಆ ಜನಕಪುರ ಅಂದರೆ ವಿದೇಹ ನಗರ ವಾಸಿಗಳು ರಾಮ ಲಕ್ಷ್ಮಣನನ್ನು ನೋಡಿ ಏನೇನು ತಿಳ್ಕೊಳ್ತಾರೆ, ಅವರ ಮಾತುಗಳು, ಅವರ ಹೃದಯ ವರ್ಣ ನೋಡಿದ್ದರೆ ಅದ್ಭುತವಾದ ಭಕ್ತಿ ಅಲ್ಲಿ ಕಂಡುಬರ್ತದೆ. ಪಥಿಕ ಸಮಾಜ ಸೋಹಸರಿಸೋಯಿ ಘೋರ ಧಾರ ಭೃಗುನಾಥ ರಿಸಾನಿ ಘಾಟ ಸುಬದ್ಧ ರಾಮ ಬರಬಾನಿ ಸಾನುಜ ರಾಮ ಬಿಬಾಹ. ಈಗ ಲಕ್ಷ್ಮಣ ಸಮೇತ ರಾಮ ಎಲ್ಲರದು ಮದುವೆ, ಸೋಸುವ ಉಮಗ ಸುಖದ ಸಬಕಾಹು, ಅದ್ಭುತವಾದದ್ದು. ನಾನಿದು ವಿಶೇಷವಾಗಿ ನಿಮಗೆ ಬೇರೆ ರಾಮಾಯಣದಲ್ಲಿ ವಾಲ್ಮೀಕಿಯಲ್ಲಿಲ್ಲ, ಇದೆಲ್ಲ ಎಕ್ಸ್ಟ್ರಾ, ವಾಲ್ಮೀಕಿಯಲ್ಲಿ ಇಲ್ಲದ ಈ ಎಕ್ಸ್ಟ್ರಾ ಘಟನೆಗಳನ್ನು ನಾನು ವರ್ಣನ ಮಾಡ್ತೀನಿ ಎಂದು ಹೇಳ್ತಾ ಇದ್ದಾನೆ. ಕಹತ ಸುನತ ಹರ್ಷಹಿ ಪುಲಕಾಹಿ, ಇದು ಕಥೆ ಸಾಮಾನ್ಯವಲ್ಲ. ಹೇಳುವವನಿಗೆ ಕೇಳುವವನಿಗೆ ಹೆಜ್ಜೆ ಹೆಜ್ಜೆದಲ್ಲಿ ಹೃದಯವು ಪುಲಕಾವಲಿ ಆಗ್ತದೆ, ರೋಮಾಂಚನವಾಗುತ್ತದೆ, ಅಮೃತವಾದ ಆನಂದವಾಗ್ತದೆ. ತೇ ಸುಕೃತಿ ಮನ ಮುದಿತ ನಹಾಹಿ. ಅದರಿಂದ ಪುಣ್ಯಾತ್ಮರಿಗೆ ಈ ಕಥೆ ಕೇಳುವ ಸೌಭಾಗ್ಯ ಸಿಗ್ತದೆ, ಎಲ್ಲರಿಗೂ ಸಿಗಲ್ಲ. ರಾಮ ತಿಲಕಹಿತ ಮಂಗಲ ಸಹಜ. ಈಗ ನಂತರ ರಾಮ ಮದುವೆ ಮಾಡ್ಕೊಂಡು ಇಲ್ಲಿ ಬರ್ತಾನಲ್ಲ, ಈಗ ಪಟ್ಟಾಭಿಷೇಕಕ್ಕೆ ತಯಾರಿ ಅದು ನೋಡಬೇಕು. ಎಷ್ಟು ಪ್ರೀತಿಯಿಂದ ತಯಾರಿ ಆಗುತ್ತದೆ, ನಂತರ ಏನು ಬದಲಾಯಿಸಿಬಿಡ್ತಾನೆ. ರಾಮ ತಿಲಕಹಿತ ಮಂಗಲ ಸಹಜ ಪರಮಜೋಗ ಜನು ಜುರೇ ಸಮಾಜ. ಎಲ್ಲರ ಅಯೋಧ್ಯವಾಸಿಗಳು ಬರ್ತಾರೆ, ಅಕಸ್ಮಾತ್ತಾಗಿ ಬದಲಾಯಿಸಿಬಿಡ್ತಾರೆ. ಕುಮತಿ ಕೈಕೇಯಿ ಕೇರಿ ಕೈಕೇಯಿ ಒಂದು ಬಡುತ್ತಾರೆ, ಬಂದು ಪರಿ ಜಾಸು ಫಲ ವಿಪತಿ ಘನೇರಿ. ಎಲ್ಲರಿಗೂ ಕೈಕೇಯಿ ತೊಂದರೆ ಕೊಡ್ತಾ ಇದ್ದೆ ಅನಿಸುತ್ತದೆ, ಬಟ್ ಅದರಿಂದ ಅವರ ಭಕ್ತಿ ಗಟ್ಟಿಯಾಗ್ತದೆ. ಕೈಕೇಯಿ ರಾಮನನ್ನು ದೂರ ಮಾಡಿ ಅಯೋಧ್ಯವಾಸಿಗಳ ಭಕ್ತಿಯನ್ನು ವಿರಹ ಭಕ್ತಿ. ಹತ್ತಿರವಾಗಿರುವುದು ಒಂದು ಭಕ್ತಿ, ದೂರವಾಗಿರುವುದು ಇನ್ನೊಂದು ಭಕ್ತಿ. ವಿರಹ ಭಕ್ತಿ ಕೇಳಿದ್ದೀರಾ? ಭಕ್ತರಿಗೆ ಸಂಯೋಗ ಭಕ್ತಿ, ವಿಯೋಗ ಭಕ್ತಿ ಎಂದು ಹೇಳ್ತಾರೆ. ಸಂಯೋಗ ಪ್ರೇಮ, ವಿಯೋಗ ಪ್ರೇಮ ಎಂದಿಗೂ ಜೊತೆಗೆ ಇದ್ದರೆ ಬೆಲೆ ಗೊತ್ತಾಗಲ್ಲ. ಸ್ವಲ್ಪ ದೂರವಾಗಿದ್ದರೆ ಆ ವಿರಹದಿಂದ ಪ್ರೇಮ ಇನ್ನೂ ಆಳವಾಗುತ್ತದೆ, ಇನ್ನೂ ಶುದ್ಧವಾಗುತ್ತದೆ, ಮನಸ್ಸಿನಲ್ಲಿರುವ ಅಭಿಮಾನ ದೋಷಗಳು ಹೋಗುತ್ತವೆ. ಅದರಿಂದ ವಿರಹಾಗ್ನಿ ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ. ಅದರಿಂದ ವಿರಹಾಗ್ನಿ ಒಳ್ಳೆಯದೆ. ಅದರಿಂದ ಕೈಕೇಯಿ ಇವರಿಗೆಲ್ಲರಿಗೂ ರಾಮನ ಮೇಲೆ ಭಕ್ತಿ ಹೆಚ್ಚಾಗಬೇಕು, ಗಟ್ಟಿಯಾಗಬೇಕೆಂದು ರಾಮಚಂದ್ರನನ್ನು ಕಾಡುಕ್ಕೆ ಕಳಿಸಿಬಿಡ್ತಾರೆ. ಈಗ ಪಾಪ ಅಯೋಧ್ಯವಾಸಿಗಳು ನೀರಿನಲ್ಲಿ ಕಿತ್ತು ದಡ ಮೇಲೆ ಹಾಕಿಬಿಟ್ಟರೆ ಹೇಗೆ ತಡ್ಕಾಡ್ತಾರೋ, ಹೇಗೆ ಬೇಜಾರು ಮಾಡ್ಕೊಳ್ತಾರೋ ಅಷ್ಟು ದುಃಖ ಪಡ್ಕೊಳ್ತಾರೆ ಅಯೋಧ್ಯವಾಸಿಗಳು. ಈ ವಿರಹದಿಂದಲೇ ನಿಮಗೆ ರಾಮನ ಭಕ್ತಿ ಗಟ್ಟಿಯಾಗ್ತದೆ, ನಿಮ್ಮ ಹೃದಯವು ಇನ್ನೂ ಶುದ್ಧವಾಗುತ್ತದೆ. ಅದಕ್ಕೋಸ್ಕರ ಕೈಕೇಯಿ ಒಳ್ಳೆಯ ಮಾಡಿತು, ಯಾರಿಗೇನು ಕೆಟ್ಟದ್ದು ಮಾಡಲಿಲ್ಲ, ಒಳ್ಳೆಯದಾಗಬೇಕೆಂದೇ ಮಾಡಿತು. ಸೊ ಕೈಕೇಯಿ ಕೇರಿ ಪರಿ ಜಾಸು ಫಲ ವಿಪತಿ ಘನೇರಿ ಸಮನ ಅಮಿತವು ತಪಾತ ಸಭ ಭರತ ಚರಿತ ಉಪಜಾಗ. ಈಗ ನಂತರ ಭರತನ, ಈಗ ಇದಾದ ನಂತರ ರಾಮಚಂದ್ರ ಹೋದ ನಂತರ ಈಗ ಭರತ ನೋಡಬೇಕು. ಅಬ್ಬಾ ಭರತ ಬಂದರೆ ಭರತನ ಭಕ್ತಿ ಇಡೀ ಅಯೋಧ್ಯವಾಸಿಗಳ ದುಃಖದಲ್ಲಿ ಮುಳುಗಿರುವವರನ್ನು ಆನಂದ ಪರವಶ ಮಾಡ್ತಾನೆ. ಭಕ್ತನು ಅವರು ಮೊದಲು ಭರತನ ನೋಡಿ ಕೆಲವರು ಬೇಜಾರು ಮಾಡ್ಕೊಳ್ತಾರೆ, ಇವನು ಬಂದ ಎಂದು. ಆ ಭರತನ ನೋಡಿದ್ದ ನಂತರ ಹೇಳ್ತಾರೆ, ಈಗ ನಿಜವಾಗಿ ರಾಮನನ್ನೇ ನೋಡುವ ಹಾಗಿದೆ ನಮಗೆ, ಅಯ್ಯೋ ರಾಮನ ದರ್ಶನವಾಗಿದ್ದಂತೆ ಇದೆ. ರಾಮಚಂದ್ರನ ಭಕ್ತಿ ಈ ಭರತನ ರೂಪ ಧರಿಸಿಕೊಂಡು ಬಂತು. ಅವ್ರು ಹೇಳ್ತಾರೆ, ಈಗ ಭರತನೇ ನಮಗಿರಬೇಕು, ನಮಗೆ ಭರತನೇ ಬೇಕು ರಾಮಗಿಂತ ಎಂದು ಅನಿಸುತ್ತೆ. ಏಕೆ ಇಷ್ಟು ರಾಮನ ಭಕ್ತ, ಈಗ ಈ ರಾಮನ ಭರತನ ಜೊತೆಗೆ ಇದ್ದರೆ ನಮಗೆ ರಾಮ ಜೊತೆಗೆ ಇದ್ದಂತೆಯೇ ಇದೆ ಅಂತ. ಅದರಿಂದ ಇಂಥ ಭರತನೇ ನಮಗೆ ಬೇಕು ಎಂದು ಆ ಭರತನ ಭಕ್ತಿ ಮಹಿಮಾ ಹೇಳ್ತಾನೆ. ಕೀರತಿ ಸಮನ ಅಮಿತಭುತ ಭರತ ಚರಿತ ಉಪಜಾಗ. ಭರತನ ಚರಿತ ಉಪಯಾಗ, ಜಪ ಜಾಗ
ಕಲಿಯಗ ಕಲ ಅವಗುಣ ಕಥನಾ ತೇಜಲಮಲ ಬಗ ಕಾಗ ಕೀರತಿ ಸರಿತ ಚಹು ರಿತು ರೂರಿ ಸಮಯ ಸುಹಾವನಿ ಪಾವನಿ ಭೂರಿ ಹಿಮ ಹಿಮ ಶೈಲಸುತಾಸಿವ ಬ್ಯಾಹು ಶಿಶಿರ ಸುಖದ ಪ್ರಭು ಜನಮ ಉಚಾಹು ವರ್ಣನ ಭರಣಭ ರಾಮ ವಿವಾಹ ಸಮಾಜು ಸೋಮುದ ಮಂಗಲ ಮಯ ಋತುರಾಜು ಗ್ರೀಷ್ಮ ದುಸಹ ರಾಮ ವನಗಮನು. ಗ್ರೀಷ್ಮ ಋತುವಿನಲ್ಲಿ ರಾಮ ವನಗಮನ ಹೋದರೆ ಅದೆಲ್ಲ ಗ್ರೀಷ್ಮ ಋತು ಆಗಿರುತ್ತದೆ. ಒಂದೊಂದು ಋತು, ಎಲ್ಲ ಋತುಗಳು ರಾಮಚಂದ್ರನ ಜೊತೆಗೆ ಎಲ್ಲ ಋತುಗಳ ಅನುಭವ ಆಗುತ್ತದೆ. ಪಂಥ ಕಥಾಕರ ಆತಪ ಪವನು ವರ್ಷ ಘೋರ ನಿಶಾಚರ ರಾರಿ. ಈಗ ವರ್ಷ ಋತು ಘೋರವಾದ ನಿಶಾಚರ. ಸುರಕುಲ ಸಾಲಿಸು ಮಂಗಲಕಾರಿ ರಾಮರಾಜ ಸುಖ ವಿನಯ ಬಡಾಯಿ ಬಿಸದ ಸುಖದ ಸೊಯ್ಯು ಸರದ ಸಹಾಯಿ ಸತೀಸಿ ರೋಮನಿಸಿಯ ಗುಣಗಾತ ಸೊಯ್ಯುಗುಣ ಅಮಲ ಅನೂಪಮ ಪಾತ ಭರತ ಸ್ವಭಾವ ಸುಶೀಲತ. ಇಷ್ಟೇ, ಈ ಕೆಲವು ಎಕ್ಸ್ಟ್ರಾ ಸೇರಿಸಿದ್ದೇ, ಮಿಕ್ಕದೆಲ್ಲ ರಾಮಾಯಣದಲ್ಲಿವೆ. ಭರತನ ಸ್ವಭಾವ ಅದು ವರ್ಣನ ಮಾಡ್ತೀನಿ. ಸದಾ ಏಕರಸ ಬರನಿನ ಜಾಯಿ ಅವಲೋಕನಿ ಬೋಲನಿ ಮಿಲನಿ ಪ್ರೀತಿ ಪರಸ ಪರಹಾಸ ಭಾಯಪ ಬಲಿಚಹು ಬಂದುಕಿ ಜಲಮಾಧುರಿ ಸುವಾಸ್ ಆರತಿ ವಿನಯ ದೀನತಾ ಮೋರಿ ಲಘುತಾ ಲಲಿತ ಸುವಾರಿನ ತೋರಿ ಅದ್ಭುತ ಸಲಿಲ ಸುನತ ಗುಣಕಾರಿ ಆಸಪಿ ಆಸ ಮನೋಮಲಹಾರಿ ರಾಮಸ ಪ್ರೇಮ ಹಿ ಪೋಷ ತಪಾನಿ ಹರತ ಸಕಲ ಕಲಿ ಕಲುಷ ಗಲಾನಿ ಭವಶ್ರಮ ಶೋಷಕ ತೋಷಕ ಪೋಷ ಸಮನ ದುರಿತ ದುಃಖ ದಾರಿದ ದೋಷ ಕಾಮಕೋಹ ಮದ ಮೋಹನ ಸಾವನ ವಿಮಲ ವಿವೇಕ ಬಿರಾಗ ಬಡಾವನ ಸಾದರ ಮಜ್ಜನ ಪಾನ ಕಿಯೇತೆ ಮಿಟಹಿ ಪಾಪ ಪರಿತಾಪ ಹಿಯೇತೆ ಜಿನಯ ಹಿ ಬಾರಿನ ಮಾನಸದೋಯೆ ತೇ ಕಾಯರ ಕಲಿಕಾಲ ಬಿಗೋಯೆ ತೃಷಿತ ನಿರಖಿರ್. ಈ ರಾಮಚರಿತ ಮಾನಸ ಒಂದು ಸಲ ಸ್ನಾನ ಮಾಡಿದ್ದರೆ ಕಲಿಯುಗ ಪರ್ಮನೆಂಟ್ಲಿ ನಿಮಗೆ ಹತ್ತಿರ ಬರಲ್ಲ, ಮತ್ತೆ ಬರುವುದೇ ಇಲ್ಲ. ಕಲಿಯುಗ ಒಂದು ಸಲ ಕೇಳಿದ್ದರೆ ರಾಮಕಥಾ ಸಾಕು, ಈಗ ಮತ್ತೆ ಕಲಿಯುಗ ಬರುವುದೇ ಇಲ್ಲ. ತೃಷಿತ ನಿರಖಿರ ಬಿಕರ ಭವ ಬಾರಿ ಪಿರಿಹ ಹಿ ಮೃಗ ಜಿಮಿ ಜೀವ ದುಃಖಾರಿ ಮತಿ ಅನುಹಾರಿಸುವ ಜಗಲ ಮುನಿವರ್ಯಕರ ಮಿಲನ ಸುಭಗ ಸಂವಾದ. ಈಗ ಶುರು ಮಾಡ್ತೀನಿ. ಏನೆಂದರೆ ಭರದ್ವಾಜ ಯಾಜ್ಞವಲ್ಕ್ಯದ ಸಂವಾದ. ಟೈಮ್ ಆಯಿತಾ? ಹಾಗೆ ಬಿಟ್ಟಿತ್ತು. ಅಯ್ಯ 6 ದಾಟೇ ಹೋಯ್ತು. ಒಂದೆರಡು ಮಾತುಗಳು ಹೇಳ್ತೀನಿ. ನೀವು ಮಳೆಯಲ್ಲಿ ಹೋಗೋಕ್ಕೆ ಆಗಲ್ಲ, ಸ್ವಲ್ಪ ಹೇಳ್ತೀನಿ. ಕೋಯಿ ಭರದ್ವಾಜ ಮುನಿ ಬಸಹಿ ಪ್ರಯಾಗ ತಿನಹಿ ರಾಮ ಪದ ಅತಿ ಅನುರಾಗ. ಭರದ್ವಾಜ ಪ್ರಯಾಗದಲ್ಲಿ ವಾಸ ಮಾಡ್ತಾನೆ. ಭರದ್ವಾಜ ಋಷಿ ಅವರಿಗೆ ರಾಮಚಂದ್ರ ಅಂದರೆ ಮಹಾಪ್ರೀತಿ. ರಾಮಚಂದ್ರ ಚರಣ ಮೇಲೆ ಅತ್ಯಂತ ಪ್ರೀತಿ. ತಾಪಸ ಸಮದಮ ದಯಾ ನಿಧಾನ. ಅವನು ತಪಸ್ವಿ, ಸಮಬುದ್ಧಿ ಇಟ್ಕೊಳ್ತಾನೆ. ದಮ ಇದೆ, ಇಂದ್ರಿಯ ನಿಗ್ರಹ ಇದೆ, ದಯಾಗುಣ ಇದೆ. ಪರಮಾರಥ ಪಥ ಪರಮ ಸುಜಾನ. ಪರಮಾರ್ಥ ಮಾರ್ಗದಲ್ಲಿ, ಅಧ್ಯಾತ್ಮ ಮಾರ್ಗದಲ್ಲೇ ನಿರಂತರವಾಗಿರುತ್ತಾನೆ. ಮಾಘ ಮಕರಗತ ರಬಿಜ ಬಹೋ. ಈ ಭರದ್ವಾಜ ಆಯಿತು. ಈಗ ಮಾಘ ಮೇಳ ಹೇಳ್ತಾನೆ. ಪ್ರಯಾಗದಲ್ಲಿ ಮಾಘ ಮೇಳ ನಡೆಯುತ್ತದೆ. ಇವನು ಪ್ರಯಾಗದಲ್ಲೇ ವಾಸ ಮಾಡ್ತಾನೆ ಭರದ್ವಾಜ ಋಷಿ. ಕುಂಭಮೇಳ ಆಗಾಗ ಆಗುತ್ತದೆ 12 ವರ್ಷಕ್ಕೊಂದು ಸಲ ಅಲ್ಲವೇ? ಮೊನ್ನೆ ಬಂದಿದ್ದು ಅದು ಸ್ಪೆಷಲ್, 12 ವರ್ಷದ್ದಲ್ಲ, ಅದು ಬೇರೆಯೇ ಅಲ್ಲವೇ? ಅದು ಸ್ಪೆಷಲ್ ಕುಂಭಮೇಳ. ಹಾಗಂತೆ, ಇದು ಸ್ಪೆಷಲ್ ಕುಂಭಮೇಳ. ಇದಕ್ಕೆ ರಾಕ್ಷಸರು ತುಂಬ ಪ್ರಯತ್ನ ಮಾಡಿದ್ದಾರೆ ಹಾಳು ಮಾಡುವುದಕ್ಕೆ, ಆದರೂ ನಡೆಯಲಿಲ್ಲ. ಅವರು ವಿಫಲರಾಗಿದ್ದರು. ನಮ್ಮ ಯೋಗಿ ಇರುವುದರಿಂದ ಈ ರಾಕ್ಷಸರದು ನಡೆಯಲಿಲ್ಲ. ಅಪೋಸಿಷನ್ ಪಾರ್ಟಿ ಮಿಕ್ಕ ಯಾರೋ ಎಲ್ಲರೂ ರಾಕ್ಷಸರು ವಿಘ್ನ ಮಾಡ್ತಾರೆ ಅಂದರೆ ಇವರೇ. ಕುಂಭಮೇಳಕ್ಕೆ ಅವ್ರಿಗೆ ಏನು ಸಂಬಂಧ? ಬಾಯಿ ಮುಚ್ಕೊಂಡು ಬೇಕಾದರೆ ಸ್ನಾನ ಮಾಡೋಲ್ಲ, ಸುಮ್ಮನೆ ಕೂತರು. ಯಾಕೆ ಇದೆಲ್ಲ ಮಾತಾಡೋದು? ಏನಿಲ್ಲ, ಸುಮ್ಮನೆ ವಿಘ್ನ ಮಾಡಬೇಕು, ನಿಮಗೆ ಅಡ್ಡಿ ಮಾಡಬೇಕು. ಅಡ್ಡಿ ಮಾಡಿದವ್ರಿಗೆ ತೋಚಲ್ಲವೇ? ಅವ್ರ ಪಾಪಾತ್ಮರಿಗೆ ಬೇರೆ ಕೆಲಸ ಇಲ್ಲ. ಓಕೆ, ಅದು ಕುಂಭಮೇಳ ಮಾಘ ಮಾಸ. ಪ್ರತಿ ವರ್ಷ ಮಾಘ ಮಾಸದಲ್ಲಿ ಒಂದು ಸಣ್ಣ ಕುಂಭಮೇಳ ಆಗುತ್ತದೆ. ಅಂದರೆ ಯಾರು ಕುಂಭಮೇಳ ನೋಡೋಕ್ಕಾಗಲ್ಲವೋ ಮಾಘ ಮಾಸದಲ್ಲಿ ಪ್ರಯಾಗಕ್ಕೆ ಹೋಗಬಹುದು. ಅದು ಒಂದು ಬಗೆಯಾದ ಮಾಘ ಮೇಳ ಹೇಳ್ತಾರೆ. ಪ್ರತಿ ವರ್ಷ ನಡೆಯುತ್ತೆ, ಪ್ರತಿ ವರ್ಷ ಹೋಗಬಹುದು. ಅದು ಒಂದು ಸಣ್ಣ ಮೇಳ ಇರುತ್ತದೆ. ಬೇಕಾದಷ್ಟು ಜನರು ಬರ್ತಾರೆ, ಸ್ನಾನ ಮಾಡ್ತಾರೆ, ಸತ್ಸಂಗಗಳಿರುತ್ತವೆ, ರಾಮಕಥಾ ಹೇಳ್ತಾರೆ. ಅಲ್ಲ, ಒಂದು ಕುಂಭಮೇಳ ಹಾಗೆಯೇ ಒಂದು ಸಣ್ಣ ಕುಂಭಮೇಳ. ಸಣ್ಣ ಅಂದರೆ ಅಷ್ಟು ಸಾವಿರಾರು ಜನರು ಬರ್ತಾರೆ, ಸಣ್ಣದೇನಲ್ಲ, ದೊಡ್ಡದೇ, ಲಕ್ಷಾಂತರ ಜನರು ಬರ್ತಾರೆ. ಮಾಘ ಮಕರ ಗತ ರಬಿಜ ಬಹೋಯಿ. ಮಾಘದಲ್ಲಿ ಮಕರದಲ್ಲಿ, ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೋ ರವಿ,
ತೀರಥಪತಹಿ ಮಾಘ ಮಾಸದಲ್ಲಿ ಮಕರ ರಾಶಿಯಲ್ಲಿ ಯಾವಾಗ ರವಿ ಪ್ರವೇಶ ಮಾಡ್ತಾನೋ ತೀರಥಪತಹಿ ಆವಸಬಕೋಯಿ ಪುಣ್ಯಕ್ಷೇತ್ರಗಳೆಲ್ಲ ಪ್ರಯಾಗಕ್ಕೆ ಬಂದುಬಿಡ್ತವೆ. ಒಂದು ಕಡೆ ಸ್ನಾನ ಮಾಡಿದರೆ ಎಲ್ಲ ಪುಣ್ಯಕ್ಷೇತ್ರಗಳ ಸ್ನಾನ ಆಗುತ್ತೆ. ದೇವಧನುಜ ಕಿನ್ನರ ನರ ಶ್ರೇಣಿ ದೇವತರೆಲ್ಲ ಅಲ್ಲಿಗೆ ಬಂದುಬಿಡ್ತಾರೆ. ದೇವಲೋಕ ಬಿಟ್ಟು ಇಲ್ಲಿಗೆ ಬರ್ತಾರೆ. ಟೆಂಟೇಟಿವ್ ದೇವಲೋಕ ಕ್ಯಾಂಪ್ ಮಾಡ್ತಾರೆ ಪ್ರಯಾಗದಲ್ಲಿ. ನೀವು ಅಲ್ಲಿ ಹೋದರೆ ಸ್ವರ್ಗಕ್ಕೆ ಹೋಗಿ ದೇವತರ ದರ್ಶನ ಮಾಡಿಕೊಂಡಂತೆ ಆಗುತ್ತದೆ. ಅದಕ್ಕೋಸ್ಕರನೇ ಅಲ್ಲಿ ಹೋಗ್ತಾರೆ. ಏಕೆ? ಪುಣ್ಯಕ್ಷೇತ್ರಗಳಲ್ಲಿ ಋಷಿಗಳು ಅಲ್ಲೇ ಇರ್ತಾರೆ, ದೇವತರು ಅಲ್ಲಿಗೆ ಬರ್ತಾರೆ. ಬೇರೆ ಲೋಕಕ್ಕೆ ಬ್ರಹ್ಮಲೋಕಕ್ಕಿಂತ ಇದೇ ಲೋಕ ದೊಡ್ಡದಾಗಿ ಬಿಡ್ತದೆ. ಇಲ್ಲೇ ದರ್ಶನ ಮಾಡ್ಕೊ, ಇಲ್ಲೇ ಜನ್ಮಧನ್ಯ. ಸಾದರ ಮಜ್ಜಹಿ ಸಕಲ ತ್ರಿವೇಣಿ, ಎಲ್ಲರೂ ಪ್ರೀತಿಯಿಂದ ಭಕ್ತಿಯಿಂದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ. ಪೂಜಹಿ ಮಾಧವ ಪದ ಜಲ ಜಾತ, ಅಲ್ಲಿ ಮಾಧವ ವಿಷ್ಣು ಇದ್ದಾನೆ, ಪರಮಾತ್ಮನ ನಮಸ್ಕಾರ ಮಾಡ್ತಾರೆ. ಪದಜಲ ಜಾತ ಪೂಜಹಿ ಮಾಧವ ಪದಜಲ ಜಾತ ಏನು? ಗಂಗಾ ನದಿ ವಿಷ್ಣು ಚರಣ ಕಮಲದಿಂದ ಹುಟ್ಟಿರುವ ಗಂಗಾ ಜಲಕ್ಕೆ ಪೂಜೆ ಮಾಡ್ತಾರೆ. ಸಾದರ ಮಜ್ಜಹಿ ಪರಸಿ ಅಖಯ ಬಟು ಹರಶಹಿಗಾತ, ಅಲ್ಲಿ ಪಕ್ಕಕ್ಕೆ ಒಂದು ಅಕ್ಷಯ ಬಟ ಇದೆ. ಅಕ್ಷಯ ವಟವೃಕ್ಷ ಅಕ್ಷಯ, ಅದೆಲ್ಲ ಮುಸಲ್ಮಾನರು ಔರಂಗಜೇಬು ಬಾಬರ್ ಅದನ್ನು ಕತ್ತರಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ಮಧ್ಯೆ ಈಗ ಒಂದು ಮಸೀದು ಕಟ್ಟಿಬಿಟ್ರೆ ಮಸೀದು ಒಳಗೆ ಅದು ಈಗಲೂ ಇದೆ. ಏಕೆಂದರೆ ಅವರು ಏನು ಹೇಳ್ತಾರೆ, ರಾಮಚಂದ್ರನ ಕಾಲದಿಂದ ಈವರೆಗಿದ್ದಂತೆ ಅಕ್ಷಯ ವಟ, ತುಳಸಿದಾಸ್ ಕಾಲದಲ್ಲಿತ್ತು, ಈಗಲೂ ಇರ್ತಾರೆ ಅಕ್ಷಯ ವಟ. ಆ ವಟಕ್ಕೆ ಯಾವುದು ನಿಮ್ಮ ಶಾಸ್ತ್ರದಲ್ಲಿ ಪವಿತ್ರವಾಗಿದೆಯೋ ಅದನ್ನೇ ದಾಳಿ ಮಾಡಿದ್ದಾರೆ ಈ ರಾಕ್ಷಸರು. ಯಾರು? ಈ ಮುಸಲ್ಮಾನ ರಾಕ್ಷಸರು. ಅವರೆಲ್ಲರೂ ಪ್ರಯತ್ನ ಮಾಡಿದವರು. ಅದು ಎಷ್ಟು ಕತ್ತರಿಸಿದರೂ ಮತ್ತೆ ಬೆಳೆಯುತ್ತದೆ, ಮತ್ತೆ ಕತ್ತರಿಸಿ ಮತ್ತೆ ಅದು ಸಾಯಲಿಲ್ಲ, ಅದು ಈಗಲೂ ಬದುಕುತ್ತಾ ಇದೆ. ಅಕ್ಷಯ ವಟ ಅದು ಕುಂಭಮೇಳ ಸಮಯದಲ್ಲಿ ಆ ಸ್ಪೆಷಲ್ ಪರ್ಮಿಷನ್ನಿಂದ ಆ ಮಸೀದು ಒಳಗೆ ಅದು ದರ್ಶನಕ್ಕೆ ಬಿಡ್ತಾರೆ. ಇಲ್ಲದಿದ್ದರೆ ಹೊರಗೆ ಏನದು ಒಂದು ಒಣಗಿ ಹೋಗಿರುವ ಮರದಲ್ಲಿಟ್ಟು ಇದೇ ಅಕ್ಷಯ ವಟ ಎಂದು ಹೇಳಿಬಿಡ್ತಾರೆ. ಏಕೆಂದರೆ ಎಲ್ಲರೂ ಹೋಗ್ತೀವಿ ಅಂದರೆ ಲಕ್ಷಾಂತರ ಜನರು ಮಸೀದಿಗೆ ಹೋದರೆ ಮತ್ತೆ ಗಲಾಟೆ ಆಗ್ತದೆ. ಅದಕ್ಕೋಸ್ಕರ ಹೊರಗಿಟ್ಟಿದ್ದು ಅಕ್ಷಯ ವಟ ಹೇಳ್ತಾರೆ. ಅದೇನಿಲ್ಲ, ಅದು ಒಣಗಿ ಹೋಗಿರುವಂಥ ಏನೋ ಒಂದು ಮರದ ತುಂಡು ತಂದು ಇಡ್ತಾರೆ. ಅದೇ ಅಕ್ಷಯ ವಟ ಎಂದು ಎಲ್ಲರೂ ದರ್ಶನ ಮಾಡ್ಕೊಳ್ತಾರೆ. ಆದರೆ ಒಂದು ನಿಜವಾದದ್ದು ಮಸೀದು ಕಟ್ಟಿಬಿಟ್ಟು ಒಳಗಿಟ್ಟರು. ಅದು ಅಕ್ಷಯವಟ ರಾಮಚಂದ್ರನ ಕಾಲದಿಂದ ಇದೆ. ಅದೇ ತುಳಸಿದಾಸ್ ಹೇಳ್ತಾನೆ, ಪರಸಿ ಅಕ್ಷಯವಟ ಹರಶಹಿ ಗಾತ. ಪ್ರತಿ ಮಾಘ ಮೇಳದಲ್ಲಿ ಸ್ನಾನ ಮಾಡ್ತಾರೆ, ಗಂಗಾ ನದಿಗೆ ಪೂಜೆ ಮಾಡ್ತಾರೆ, ದೇವತರೆಲ್ಲ ಬರ್ತಾರೆ, ಅವರೆಲ್ಲ ಸ್ಮರಣ, ರಾಮಚಂದ್ರನ ಸ್ಮರಣ, ಅಕ್ಷಯವಟವನ್ನು ದರ್ಶನ ಮಾಡಿಕೊಳ್ತಾರೆ. ಮುಟ್ಟಿ ಕೈಯಿಂದ ಸ್ಪರ್ಶ ಮಾಡಿ ದರ್ಶನ ಮಾಡಿಕೊಳ್ತಾರೆ. ರಾಮಚಂದ್ರನು ಅಲ್ಲೇ ಅಕ್ಷಯವಟ ಕೆಳಗೇ ಕೂತಿದ್ದಾನಂತೆ ಅಲ್ಲಿ ಹೋಗುತ್ತಾ ಇರುವಾಗ. ಯಾವ ಆ ವಟ ಅಂತ ಏನು ಹೇಳ್ತಾರೆ ನೀವು ಕನ್ನಡದಲ್ಲಿ? ಅರಳಿ ಮರ. ಆ ಅರಳಿ ಮರ ಕೆಳಗೆ ರಾಮಚಂದ್ರ ಸೀತಾ ಅವರಲ್ಲಿ ಕೂತಿದ್ದಾರೆ. ಹೋಗುವಾಗ ಆ ಮರ ಈಗಲೂ ಇದೆ. ಅಲ್ಲಿ ಹೋದರೆ ಅದಕ್ಕೋಸ್ಕರ ಅದು ಜನರಿಗೆ ಎಷ್ಟು ಸಾಕ್ಷಾತ್ ರಾಮಚಂದ್ರ ಕೂತಿರುವಂಥ ಜಾಗ ಈಗಲೂ ಇದೆ. ಅದೇ ಮಾತು. ಇವರು ಎಷ್ಟು ಸಲ ಕತ್ತರಿಸಿದರೂ ಮತ್ತೆ ಬೆಳೆಯಿತು, ಅದು ಈಗಲೂ ಇದೆ. ಅದರಿಂದ ಅದೇ ತುಳಸಿದಾಸ್ ಹೇಳ್ತಾನೆ, ಪರಸಿ ಅಖಯ ಬಟು ಹರಶಹಿ ಗಾತ. ಅಖಯ ಬಟು ಅಂದರೆ ಅಕ್ಷಯ ವಟ, ಅದು ತುಳಸಿ ಭಾಷೆ, ಅದು ಪ್ರಾಕೃತ ಭಾಷೆ. ಹರಶಹಿ ಗಾತ ಅದು ಮುಟ್ಟಿ ಪರಮಾನಂದ ಅನುಭವಿಸ್ತಾರೆ. ಹಬ್ಬ, ರಾಮಚಂದ್ರನಿಗೆ ನೆರಳು ಕೊಟ್ಟು ತನ್ನ ಜನ್ಮ ಧನ್ಯ ಮಾಡಿಕೊಂಡಿತ್ತು ಅದೇನು ಅರಳಿ ಮರ. ಆ ಮರ, ಅದೇ ಮರನ ಹತ್ತಿರ ಹೋಗಿ ನಾವು ದರ್ಶನ ಮಾಡ್ಕೊಳ್ತೀವಿ. ಪೂಜಹಿ ಭರದ್ವಾಜ ಆಶ್ರಮ ಅತಿ ಪಾವನ. ಅಲ್ಲಿಂದ ಇಲ್ಲಿಗೆ ಬಂದರೆ ಅದು ಸ್ವಲ್ಪ ನದಿ ದಡಕೆ ಇದೆ. ಏನು, ಈ ಸೈಡ್ ಯಮುನಾ, ಈ ಸೈಡು ಗಂಗಾ, ಅಲ್ಲಿ ಮಧ್ಯದಲ್ಲಿ ಇರುತ್ತದೆ ಅಕ್ಷಯ ವಟ. ಅಲ್ಲಿಂದ ಈ ಸೈಡು ಗಂಗಾ ಸೈಡು ಸ್ವಲ್ಪ ಇಲ್ಲಿ ಮೇಲಿನ ಸೈಡು ಬಂದರೆ ಅಲ್ಲಿ ಭರದ್ವಾಜ ಆಶ್ರಮ ಇದೆ. ಭರದ್ವಾಜ ಆಶ್ರಮ ಅತಿ ಪಾವನ ಪರಮರಮ್ಯ ಮುನಿಮರವನ ಭಾವನ. ಪೂರ್ವ ಇತ್ತು, ಈಗ ಏನಿದೆಯೋ ಗೊತ್ತಿಲ್ಲ. ಇತ್ತೀಚೆಗೆ ಹೇಳ್ತಾ ಇದ್ದಾರೆ, ಮೊನ್ನೆ ಕುಂಭಮೇಳಕ್ಕೆ ಏನೋ ಚೆನ್ನಾಗಿ ಮಾಡಿದ್ದಾರೆ ಭರದ್ವಾಜ ಆಶ್ರಮ. ನಾನು ನೋಡಿದಾಗ ಏನಷ್ಟಿರಲಿಲ್ಲ, ತುಂಬ ಹಿಂದೆ ನೋಡಿದೆ, 30 ವರ್ಷ, 1990 ಅಂದರೆ ಅಯ್ಯೋ ತುಂಬ ವರ್ಷ ಆಯಿತು. 45 ವರ್ಷ ಹಿಂದೆ ನೋಡಿದೆ ನಾನು. ಪರಮರಮ್ಯ ಮುನಿ ಬರಮನ ಭಾವನ ತಹಾ ಹೋಯಿ ಮುನಿ ಋಷಯ ಸಮಾಜ. ಅಲ್ಲಿ ಭರದ್ವಾಜ ಆಶ್ರಮಕ್ಕೆ ಎಲ್ಲ ಋಷಿಗಳು ಭಕ್ತರೆಲ್ಲ ಬಂದು ಒಂದು ಕಡೆ ಕೂತಿರ್ತಾರೆ. ಏಕೆ? ರಾಮಕಥಾ ಕೇಳುವುದಕ್ಕೆ, ಚರ್ಚೆ ಮಾಡಲಿಕ್ಕೆ. ಜಾಹಿ ಜಮಜ್ಜನ ತೀರಥ ರಾಜ ಮಜ್ಜಹಿ ಪ್ರಾತ ಸಮೇತವು ಚಾಹ ಕಹೈ ಪರಸ್ಪರ ಹರಿಗುಣಗಾಹ. ಪರಸ್ಪರವಾಗಿ ರಾಮಕಥಾ ರಾಮಗುಣಗಳೇ ಹೇಳ್ಕೊಡ್ತಾ ಇರುತ್ತಾರೆ. ಪರಸ್ಪರ ಭೇಟಿಯಾದರೆ ಅದೇ ರಾಮಕಥಾ ರಾಮಗುಣಗಳೇ ಹೇಳ್ತಾರೆ. ಬ್ರಹ್ಮ ನಿರೂಪಣ ಧರ್ಮ ಬಿಧಿ, ವೇದಾಂತ ತತ್ವವೂ ಅಲ್ಲೇ ಚರ್ಚೆ ಮಾಡ್ತಾರೆ. ಭರಣಹಿ ತತ್ವ ವಿಭಾಗ, ಪರಮಾತ್ಮ ತತ್ವ, ಸಗುಣ ನಿರ್ಗುಣ, ವೇದಾಂತ ತತ್ವ, ಉಪನಿಷತ್ತುಗಳು ಎಲ್ಲ ಹೇಳ್ತಾರೆ. ಕಹಿ ಭಗತಿ ಭಗವಂತ ಅದರ ಜೊತೆಗೆ ಭಕ್ತಿ ಹೇಳ್ತಾರೆ.
ಸಂಯುತ ಜ್ಞಾನ ವೈರಾಗ್ಯವು ಜ್ಞಾನ ಸಮೇತ ಭಕ್ತಿಯನ್ನು ಅಲ್ಲಿ ಹೇಳ್ಕೊಡ್ತಾ ಇರುತ್ತಾರೆ. ಯಹಿ ಪ್ರಕಾರ ಭರಿ ಮಾಘನಹಾಹಿ, ಈ ಪ್ರಕಾರ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಮಾಡ್ತಾರೆ. ಪುನಿಸ ಬನ್ನಿಜ ನಿಜ ಆಶ್ರಮ ಜಾಹಿ, ಇದೆಲ್ಲ ಮಾಘ ಮಾಸ ಎಲ್ಲ ಅಲ್ಲೇ ಇರುತ್ತಾರೆ. ಪೂರ್ತಿ 1 ಮಂತ್ ಅಲ್ಲೇ ಇದ್ದು ಎಲ್ಲ ಕೇಳಿ ಸತ್ಸಂಗ ಮಾಡಿ ಮತ್ತೆ ತಮ್ಮ ತಮ್ಮ ಆಶ್ರಮಕ್ಕೆ ಹೋಗಿಬಿಡ್ತಾರೆ. ಪ್ರತಿ ಮಾಘ ಮಾಸದಲ್ಲಿ ಪ್ರತಿ ವರ್ಷ ಇದು ನಡೆಯುತ್ತದೆ. ಪ್ರತಿ ಸಂವತ ಅತಿ ಹೋಯಿ ಆನಂದ, ಪ್ರತಿ ವರ್ಷ ಹೀಗೆ ಆನಂದವಾಗುತ್ತದೆ. ಮಕರ ಮಜ್ಜಿಗವನಹಿ ಮುನಿವೃಂದ, ಮಕರದಲ್ಲಿ ಆ ಸಮಯದಲ್ಲಿ ಮಜ್ಜನ ಮಾಡಿಕೊಂಡು ಮುನಿವೃಂದಗಳು ಆನಂದ ಪಡ್ಕೊಳ್ತಾರೆ. ಹೀಗೆಯೇ ಇದು ಯಾವುದು? ಇದು ಮಾಘಮೇಲ ಮಹಿಮ. ಭರದ್ವಾಜ ಪ್ರಯಾಗದಲ್ಲಿ ವಾಸ ಮಾಡ್ತಾನೆ ಮೊದಲು ಹೇಳಿದ, ನಂತರ ಮಾಘಮೇಲ ಮಹಿಮ ಹೇಳಿ ಇಂಥದ್ದೇ ಒಂದು ಸಲ ಮಾಘಮೇಲ ನಡೆಯಿತು. ಇಂಥದ್ದು ಮಾಘಮೇಲ ಒಂದು ಸಲ ನಡೆಯಿತು. ನಾನು ಬೇಗ ಹೇಳಿಬಿಟ್ಟೆ ಅಲ್ಲವೇ ಕತೆ. ಸೊ ಮಾಘಮೇಲ ಇಂಥದ್ದು ನಡೆಯಿತು. ಏಕಬಾರ ಭರಿ ಮಕರನ ಹಾಯೇ, ಇಂಥದ್ದೇ ಒಂದು ಮಕರ ಮಾಸ ಅಂದರೆ ಮಕರದಲ್ಲಿ ಸೂರ್ಯನಿರುವಾಗ ಎಲ್ಲರೂ ಋಷಿಗಳು ಬಂದರು. ಇಂಥದ್ದೇ ಒಂದು ಸಲ ನಡೆಯಿತು. ಸಬ ಮುನಿ ಸ ಆಶ್ರಮನ ಸಿಧಾಯ್, ಎಲ್ಲರೂ ತಮ್ಮ ತಮ್ಮ ಆಶ್ರಮಗಳಿಂದ ಅಲ್ಲಿಗೆ ಬಂದರು. ಇಲ್ಲಿ ತ್ರಿವೇಣಿಗೆ ಬಂದರು. ಜಾಗಬಲಿಕ ಮುನಿ ಪರಮ ವಿವೇಕಿ, ಜಾಗಬಲಿಕ ಅಂದರೆ ಜಗ್ಗಬಕ್ಕ. ಈ ಜಾಗಬಲಿಕ ಮುನಿ ಹೇಳಿದ್ದೀನ ನಾನು, ಜಗ್ಗಬಕ್ಕ ಅವನೇ. ಜಾಗಬಲಿಕ ಅಂದರೆ ಯಾಜ್ಞವಲ್ಕ್ಯ ಮುನಿ ಪರಮ ವಿವೇಕಿ, ಅತ್ಯಂತ ವಿವೇಕಿ ಜ್ಞಾನಿ. ಭರದ್ವಾಜ ರಾಖೆ ಪದಟೇಕಿ, ಬಂದು ಏನು ಮಾಡಿದ? ಅವರು ಬಂದರೆ ಭರದ್ವಾಜ ಯಾಜ್ಞವಲ್ಕ್ಯನ ಪಾದ ಮೇಲೆ ಬಿದ್ದು ನಮಸ್ಕಾರ ಮಾಡಿದ. ಅವರ ಪಾದಗಳಿಗೆ ಭರದ್ವಾಜ ರಾಖೆ ಪದಟೇಕಿ. ಸಾದರ ಚರಣ ಸರೋಜ ಪಕಾರೆ, ಪ್ರೀತಿಯಿಂದ ಅವರ ಚರಣಗಳನ್ನು ಗಂಗಾನ ಜಲದಿಂದ ತೊಳೆದು ಅತಿ ಪುನೀತ ಆಸನ ಬೈಠಾರೆ, ಉತ್ತಮವಾದ ಒಂದು ಒಳ್ಳೆಯ ಆಸನ ಮೇಲೆ ಕೂರಿಸಿ ಯಾರು? ಭರದ್ವಾಜ ಯಾಜ್ಞವಲ್ಕ್ಯನಿಗೆ ಮಾಡ್ತಾ ಇದ್ದಾನೆ. ಕರಿ ಪೂಜಾ ಸುನಿ ಸುಜಸ ಬಖಾನಿ, ಮತ್ತು ಅವರಿಗೆ ಪೂಜಾ ಅಂದರೆ ಆದರ ಮಾಡಿ ಪೂಜೆ ಮಾಡಿ, ಹೂಗಳು, ಪೂಜಾ ಅಂದರೆ ಏನು? ಹೂಮಾಲೆ ಹಾಕ್ತಾರೆ, ಅಥವಾ ತಲೆ ಮೇಲೆ ಹೂಗಳಿರ್ತಾರೆ. ಅವರ ಉತ್ತರದಲ್ಲಿ ಹಾಗೆ ಮಾಡ್ತಾರೆ. ಸೊ ಹೂಮಾಲ ಹಾಕಿದ್ದ ಅದೇ ಪೂಜಾ. ಕರಿ ಪೂಜಾ ಮುನಿ ಸುಜಸು ಬಖಾನಿ ಬೋಲೆ ಅತಿ ಪುನೀತ ಮೃದುಬಾನಿ, ಅತ್ಯಂತ ಪ್ರೀತಿಯಿಂದ ಮೃದುವಾಗಿ ಭರದ್ವಾಜ ಯಾಜ್ಞವಲ್ಕ್ಯನಿಗೆ ಹೇಳ್ತಾ ಇದ್ದಾನೆ. ಏನೆಂದು? ನಾಥ ಏಕ ಸಂಶಯ ಬಡ ಮೋರೆ, ಪ್ರಭು ಗುರುಗಳೇ ನನಗೆ ಒಂದು ಸಂದೇಹವಿದೆ. ಕರಗತ ವೇದ ತತ್ವ ಸಬು ತೋರೆ, ಎಲ್ಲ ವೇದಜ್ಞಾನ ತಮಗಿದೆ, ತಮಗೆ ಎಲ್ಲ ಸಕಲ ವೇದಶಾಸ್ತ್ರಗಳ ಜ್ಞಾನ ಇದೆ. ನನಗೇನೋ ಒಂದು ಸಂಶಯ ಬಂದಿದೆ. ನಿಮ್ಮಂಥವನ್ನು ಕೇಳದಿದ್ದರೆ ನಾನು ಯಾರನ್ನು ಕೇಳಬೇಕು? ನೀವು ದಯಾಳುಗಳು, ನಿಮಗೆ ಜ್ಞಾನ ಇರುವುದೇ ಅಲ್ಲ, ನೀವು ದಯಾಳುಗಳು. ನನ್ನಂಥ ಅಜ್ಞಾನಿಗೆ ಸಂದೇಹವಿದ್ದರೆ ಅವಶ್ಯವಾಗಿ ನೀವು ಸಂದೇಹ ನಿವೃತ್ತಿ ಮಾಡುವಂಥ ಮಹನೀಯರು. ಅದಕ್ಕೋಸ್ಕರ ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯವಿಟ್ಟು ಹೇಳಿ. ಕಹತ ಸ ಮೋಹಿ ಲಾಗತ ಭಯ, ಕಹತ ಸ ಮಹಿ ಲಾಗತ ಭಯ ಲಾಜ. ಇದು ಕೇಳಬೇಕಂದರೆ ನನಗೆ ನಾಚಿಕೆ ಆಗ್ತಾ ಇದೆ. ಏಕೆಂದರೆ ಕೆಲವು ಸಂದೇಹಗಳು ಯಾವಾಗಲೂ ನಿವೃತ್ತಿ ಮಾಡಿಕೊಳ್ಳಬೇಕು. ನನ್ನ ಬುದ್ಧಿ ಏನೋ ಈ ಸಂದೇಹ ಇದ್ದು ಬಿಟ್ಟಿದೆ, ಏನು ಮಾಡಲಿ? ನಿಮ್ಮಂಥವರನ್ನು ನೋಡಿದರೆ ಕೇಳಬೇಕನ್ನಿಸುತ್ತದೆ, ಆದರೆ ಇನ್ನೊಂದು ನಾಚಿಕೆ ಆಗ್ತದೆ. ಏನಪ್ಪ, ಭಗವಂತನ ಕುರಿತು ಸಂದೇಹ ಮಾಡುವುದಾ? ಮುಂದೆ ನನಗೆ ಸಂದೇಹ ಬರ್ತಾ ಇದೆ, ಏನು ಮಾಡುವುದು? ಕಹತ ಸ ಮಹಿಲಾಗತ ಭಯ ಲಾಜ, ಕೇಳಬೇಕಂದ್ರೆ ನನಗೆ ನಾಚಿಕೆ ಆಗ್ತಾ ಇದೆ. ಜೌನ ಕಹಮು ಬಡ ಹೋಯೆ ಅಕಾಜ, ಸಂದೇಹ ಕೇಳದಿದ್ದರೆ ಆ ಸಂದೇಹದಲ್ಲಿ ಮುಳುಗಿ ನಾನು ನನ್ನ ಭಕ್ತಿ ಸಾಧನ ಮುಂದುವರಿಯಲ್ಲ. ಕೇಳದಿದ್ದರೆ ಸಂದೇಹ ನನ್ನ ಸಾಧನವನ್ನು ಹಾಳು ಮಾಡ್ತದೆ, ಬುದ್ಧಿ ಕೆಡಿಸುತ್ತದೆ. ಕೇಳಬೇಕನ್ನಿಸಿದರೆ ನಾಚಿಕೆ ಅನಿಸುತ್ತದೆ. ಏನು ಮಾಡಬೇಕು? ಆದರೀಗ ಧೈರ್ಯದಿಂದ ಹೇಳಬಿಡ್ತೀನಿ, ದಯವಿಟ್ಟು ಕೇಳಿ. ಸಂತ ಕಹಿ ಅಸಿ ನೀತಿ ಪ್ರಭು ಶ್ರುತಿ ಪುರಾಣ ಮುನಿಗಾವ್ ಓಯನ ಬಿಮಲ ಬಿಬೇಕಬುರ ಗುರಸನಕಿ ಏದುರ. ಅದರಿಂದ ಸಜ್ಜನರು ಮಹಾತ್ಮರು ಹೇಳ್ತಾರೆ, ಗುರು ಹತ್ತಿರ ಹೋಗಿ ನೀವು ಸಂದೇಹಗಳನ್ನು ಮುಚ್ಚಬಾರದು. ಮುಚ್ಚಿ ಹಾಗೆ ಇಟ್ಕೊಂಡರೆ ನಿಮ್ಮ ಸಂದೇಹ ನಿಮ್ಮನ್ನು ಕೆಡಿಸುತ್ತದೆ. ಅದರಿಂದ ಯಾವ ಸಂದೇಹವಿರಲಿ ಗುರುಗಳನ್ನು ಕೇಳಿ ಆಲ್ ಸಂದೇಹಗಳು ನಿವೃತ್ತಿ ಮಾಡಿಕೊಳ್ಳಲೇಬೇಕು. ನೋಡಿ, ಹೋಯಿನ ಬಿಮಲ ಬಿಬೇಕಬುರ, ಶುದ್ಧವಾದ ವಿವೇಕವು ಹುಟ್ಟುವುದೇ ಇಲ್ಲ. ನೀವು ಸಂದೇಹವನ್ನು ಕೇಳಿ ಕ್ಲಿಯರ್ ಮಾಡಿಕೊಂಡರೆ ಬುದ್ಧಿಗೆ ವಿವೇಕ ಆಗುತ್ತದೆ. ಗುರಸನಕಿಯೇ ದುರಾವ್, ಗುರು ಹತ್ತಿರ ಮಾತ್ರ. ದುರಾವ ಅಂದರೆ ಮುಚ್ಚುವುದು. ಆ ಸಂದೇಹವನ್ನು ಮುಚ್ಚಿ ಎಲ್ಲ ಗೊತ್ತಿದ್ದಂತೆ ನಟಿಸಬೇಡ. ಸಂದೇಹವೇನಿದೆಯೋ ಅದು ಕೇಳಿ ಸ್ಪಷ್ಟಗೊಳಿಸ್ಕೋ. ಅಸಬಿಚಾರಿ, ಹೀಗೆ ನಾನು ಯೋಚನೆ ಮಾಡಿ, ಗುರುಗಳೇ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರು? ಭರದ್ವಾಜ ಹೇಳ್ತಾನೆ. ಅಸಬಿಚಾರಿ ಪ್ರಗಟವು ನಿಜ ಮೋಹು, ಅದರಿಂದ ನನ್ನ ಮನಸ್ಸಿನಲ್ಲಿರುವಂಥ ಈ ಮೋಹ, ಈ ಸಂದೇಹವನ್ನು
ನಾನು ನಿರ್ಭಯದಿಂದ ನಿರ್ಲಜ್ಜವಾಗಿ ನಿಮ್ಮ ಎದುರಾಗಿ ಹೇಳ್ತಾ ಇದ್ದೀನಿ. ಹರಹುನಾಥ ಕರಿ ಜನಪರ ಚೋಹು. ಆದರೆ ನನ್ನ ಮೇಲೆ ದಯವಿಟ್ಟು ಕೋಪ ಮಾಡಿಕೊಳ್ಳಬೇಡಿ. ಏನಪ್ಪ ಇಷ್ಟು ಸಾಧುವಾಗಿದ್ದಿ, ಇಷ್ಟು ವರ್ಷ ಇಲ್ಲೇ ಇದ್ದಿ, ಮತ್ತೆ ರಾಮನ ಯಾರು ಎಂದು ಅದೇ ಪ್ರಶ್ನನ ಏನದು? ಇಂಥ ಪ್ರಶ್ನೆ ಮಾಡ್ತೀಯಾ ನಿನಗೆ? ಅದರಿಂದ ಹಾಗೆ ನೀವು ದಯವಿಟ್ಟು ನನ್ನ ಮೇಲೆ ಕೋಪ ಮಾಡಬೇಡಿ. ನನಗೆ ಸಂದೇಹವಿದೆ, ಏನು ಮಾಡೋದು? ನೀವು ಪ್ರಯಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ, ರಾಮಚಂದ್ರ ಇಲ್ಲೇ ಹೋದ, ತ್ರಿವೇಣಿಯಲ್ಲಿದ್ದೀವಿ, ಎಷ್ಟೋ ಸಾಧು ಜನರು ಬರ್ತಾರೆ, ಇಷ್ಟು ದಿವಸ ತಪಸ್ಸು ಮಾಡಿ ಯಜ್ಞ ಮಾಡಿ ಎಲ್ಲ ಮಾಡಿ ಮತ್ತೆ ನೀವು ಈ ಪ್ರಶ್ನೆ ಮಾಡುವುದಾ ಎಂದು ಬೇಜಾರು ಮಾಡ್ಕೊಳ್ತಿರೋ ಏನೋ? ದಯವಿಟ್ಟು ಕೋಪ ಮಾಡಬೇಡಿ. ನೋಡಿ, ಹರಹುನಾಥ ಕರಿ ಜನಪರ ಚೋಹು. ನನ್ನ ಮೇಲೆ ದಯವಿಟ್ಟು ಕೋಪ ಮಾಡಿಕೊಳ್ಳಬೇಡಿ, ದಯ ತೋರಿಸಿ. ರಾಮನಾಮಕರ ಅಮಿತ ಪ್ರಭಾವ ಸಂತ ಪುರಾಣವುಪನಿಷದ್ ಗಾವ. ರಾಮನಾಮಕ್ಕೆ ಮಹಾಪ್ರಭಾವ ಇದೆ, ಅಮಿತ ಅಂದರೆ ಅನಂತ ಪ್ರಭಾವ ಇದೆ ಎಂದು ವೇದಶಾಸ್ತ್ರ ಹೇಳ್ತದೆ. ಇಲ್ಲಿಗೆ ಬಂದಿರುವ ಮಹಾತ್ಮರು ಹೇಳ್ತಾರೆ ರಾಮನಾಮಕ್ಕೆ ಎಷ್ಟೋ ಮಹಿಮೆ ಇದೆ ಎಂದು ಕೇಳ್ತಾರೆ. ಆದರೆ ಅಷ್ಟು ರಾಮನ ಕುರಿತು ನನಗೆ ಸಂದೇಹ. ರಾಮನಾಮಕ್ಕೆ ಅಷ್ಟು ಮಹಿಮನ? ಅಷ್ಟು ಮಹಿಮೆ ಇದ್ದರೆ ಇದು ರಾಮ ಹೀಗೇಕಿದ್ದಾನೆ ಎಂದು ನನಗೆ ಸಂದೇಹ. ಏನದು? ಆಕರಚಾರಿ ಜೀವ ಜಗ ಅಹಹಿ ಸಂತತ ಜಪತ ಸಂಧು ಅಭಿನಾಸಿ. ಈ ರಾಮನಾಮವನ್ನು ಇದೆಲ್ಲ ಭರದ್ವಾಜನೇ ಹೇಳ್ತಾ ಇದ್ದಾನೆ. ಭರದ್ವಾಜನ ಪ್ರಶ್ನ. ರಾಮನಾಮ ಅಷ್ಟು ಮಹಿಮೆ ಇದೆ ಎಂದು ಹೇಳ್ತಾರೆ. ಉಪನಿಷತ್ತುಗಳು ವೇದಗಳು ಎಲ್ಲ ಹೇಳ್ತವೆ ರಾಮನಾಮ ಮಹಿಮ. ಶಿವ ನಿರಂತರವಾಗಿ ರಾಮನಾಮ ಜಪನೇ ಮಾಡ್ತಾನಂತೆ. ಸಂತತ ಜಪತ ಸಂಭು ಅವಿನಾಶಿ ಶಿವ ಭಗವಾನ ಜ್ಞಾನ ಗುಣರಾಶಿ. ಶಿವ ಸಾಕ್ಷಾತ್ತು ಭಗವಂತ, ಸಾಕ್ಷಾತ್ತು ಜ್ಞಾನಿ, ಬ್ರಹ್ಮಜ್ಞಾನಿ, ಪರಮಾತ್ಮ ಸ್ವರೂಪ. ಅಂಥವನು ರಾಮನಾಮ ಸ್ಮರಣ ಮಾಡ್ತಾನೆ ಅಂದರೆ ರಾಮನಾಮ ಅಷ್ಟು ದೊಡ್ಡದಲ್ಲವೇ? ಅಂಥ ಮಹಿಮವುಳ್ಳ ರಾಮ. ಆಕರಚಾರಿ ಜೀವ ಜಗ ಅಹಹಿ. ಎಷ್ಟುವರೆಗೂ ಕಾಶಿ ಮರತ ಪರಮಪದ ಲಹು. ಎಷ್ಟು ಅವರಿಗೆ ರಾಮನಾಮ ಹೇಳಿ ಎಷ್ಟು ಜೀವರಾಶಿಗಳಿದ್ದಾರೋ, ಕಾಶಿಯಲ್ಲಿ ಪ್ರಾಣ ಬಿಡುತ್ತಾರೋ ಅವರ ಕಿವಿಯಲ್ಲಿ ರಾಮನಾಮ ಹೇಳಿ ಶಿವ ರಕ್ಷಣೆ ಮಾಡ್ತಾನೆ, ಅವರಿಗೆ ಮುಕ್ತಿ ಕೊಡಿಸ್ತಾನೆ. ಅಂದರೆ ರಾಮನಾಮಕ್ಕೆ ಅಷ್ಟು ಬೆಲೆ ಇದೆ ಅಲ್ಲ. ಸೋಪಿ ರಾಮ ಮಹಿಮಾ ಮುನಿರಾಯ ಶಿವ ಉಪದೇಶು ಕರತ ಕರಿದಾಯ. ಎಷ್ಟೋ ಪ್ರೀತಿಯಿಂದ ದಯಮಾಡಿ ಅನುಗ್ರಹದಿಂದ ನಿಮ್ಮ ಕಿವಿಯಲ್ಲಿ ರಾಮ ಹೇಳ್ತಾನೆ ಪ್ರಾಣ ಹೋಗುವ ಸಮಯಕ್ಕೆ. ಪ್ರಾಣ ಹೋಗುವ ಸಮಯಕ್ಕೆ ರಾಮ ಹೇಳಿಬಿಟ್ರೆ ಅಬ್ಬಾ ಈಗ ತಕ್ಷಣ. ಏಕೆ? ಅಂತ್ಯಕಾಲ ಸ್ಮರಣದಿಂದ ಸದ್ಗತಿ ಆಗುತ್ತದೆ ಅಲ್ಲವೇ? ಅಂತ್ಯಕಾಲ ಸ್ಮರಣದಿಂದ, ಅಂತ್ಯಕಾಲ ಸ್ಮರಣ ರಾಮನಾಮ ಬಂದುಬಿಟ್ರೆ ಆಗುತ್ತದೆ. ಸೊ ಆದ್ದರಿಂದ ಇಷ್ಟೆಲ್ಲ ರಾಮ ಮಹಿಮ ಕೇಳಿದೆ. ಅದೇ ರಾಮನ ಕುರಿತು ನನಗೆ ಸಂದೇಹ. ಇಷ್ಟು ಜನರೆಲ್ಲ ಹೇಳ್ತಾರಲ್ಲ, ಮರೆ ಆ ರಾಮನ ಕುರಿತು ನನಗೆ ಸಂದೇಹ. ನಾನು ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಗುರುಗಳೇ ಹೇಳಿ. ರಾಮಕವನ ಪ್ರಭು ಪೂಚಹುತೋಹಿ. ರಾಮ ಅಂದರೆ ಯಾರು ಹೇಳು ನನಗೆ. ಕಹಿವ ಭುಜಾಯಿ ಕೃಪಾನಿಧಿ ಮೋಹಿ. ತಾವು ದಯಾಳು, ದಯವಿಟ್ಟು ಹೇಳಿ. ಏಕರಾಮ ಅವಧೇಶ ಕುಮಾರ್. ಒಬ್ಬ ರಾಮ ನಮಗೆ ಗೊತ್ತು, ಅಯೋಧ್ಯದಲ್ಲಿ ಹುಟ್ಟಿದಾನೆ, ದಶರಥನ ಮಗ. ಏನು ಮಾಡಿದ? ಏಕರಾಮ ಅವಧೇಶ ಕುಮಾರ ತಿನಕರ ಚರಿತ ಬಿದಿತ ಅವರ ಕಥೆ ಎಲ್ಲರಿಗೂ ಗೊತ್ತು. ವಾಲ್ಮೀಕಿ ಹೇಳಿದ ಆ ಕಥೆ ಎಲ್ಲರಿಗೂ ಗೊತ್ತು. ಏನು? ಅಯೋಧ್ಯದಲ್ಲಿ ಹುಟ್ಟಿದ, ವಿಶ್ವಾಮಿತ್ರನ ಜೊತೆಗೆ ಹೋದ, ತಾಟಕಿಯನ್ನು ಒಂದು ಪೆಟ್ಟು ಹಾಕಿ ಸಾಯಿಸಿಬಿಟ್ಟ. ಮಧ್ಯದಲ್ಲಿ ಏನದು ಅಹಲ್ಯ ಕಲ್ಲು ಮುಟ್ಟಿ ಮನುಷ್ಯ ಮಾಡಿಬಿಟ್ಟ. ಇಂಥದ್ದು ಹೋಗಿ ಶಿವಧನುಸ್ಸನ್ನು ಒಡೆದು ಹಾಕಿದ, ಮದುವೆ ಮಾಡಿಕೊಂಡು ಬಂದುಬಿಟ್ಟ. ಇದೇ ಅಲ್ಲವೇ ರಾಮ ಮಾಡಿದ್ದಲ್ಲ. ಏಕರಾಮ ಅವಧೇಶ ಕುಮಾರ ತಿನಕರ ಚರಿತ ಬಿದಿತ ಸಂಸಾರ ನಾರಿ ಬಿರಹದು ಕಲಹೆವು ಅಪಾರ. ತನ್ನ ಪತ್ನಿ ವಿರಹದಿಂದ ತುಂಬ ದುಃಖ ಮಾಡಿಕೊಂಡು ಅಳುತ್ತಲೇ ಇದ್ದ. ಊಟ ಮಾಡಲಿಲ್ಲ, ನಿದ್ದೆ ಹೋಗಲಿಲ್ಲ. ತನ್ನ ಪತ್ನಿ ವಿರಹ ಮೋಹದಿಂದ ತುಂಬ ಅಳುತ್ತಾ ಇದ್ದಾನೆ ಅಲ್ಲವೇ? ಈಗ ಅದಕ್ಕೆ ಪತ್ನಿಯನ್ನು ಅಪಹರಣ ಮಾಡಿದೆ ಎಂದು ಕೋಪದಿಂದ ರಾವಣನನ್ನು ಸಾಯಿಸಿಬಿಟ್ಟ. ಮೊದಲೇನೋ ಪತ್ನಿ ಕಳ್ಕೊಂಡ ಎಂದು ಅಳುತ್ತಾ ಇದ್ದ, ಕೋಪ ಬಂದರೆ ರಾವಣನನ್ನು ಸಾಯಿಸಿಬಿಟ್ಟ. ಇವನೇನ ರಾಮ ನೀವು ಹೇಳಿದ್ದು? ರಾಮ ಅಂದರೆ ಇವನೇನ? ಪ್ರಭು ಸೊಯ್ಯ ರಾಮಕ್ಕೆ ಅಪರ ಕೋವು. ರಾಮ ಅಂದರೆ ಇಷ್ಟೇನಾ? ಇಂಥ ಮನುಷ್ಯನೇನಾ ಅಥವಾ ಇವನಿಗಿಂತ ಇನ್ನೇನಾದರೂ ದೊಡ್ಡವನಾ? ರಾಮ ಅಂದರೆ ಯಾರು ನನಗೆ ಹೇಳಿ. ಜಾಹಿ ಜಪತತೆ. ಏಕೆಂದರೆ ಯಾರ ನಾಮಸ್ಮರಣವನ್ನು ಶಿವ ಅಂತ ಮಹನೀಯನು ಪ್ರತಿನಿತ್ಯ ಜಪ ಮಾಡ್ತಾನೆ ಅಂದರೆ ರಾಮ ಏನೋ ದೊಡ್ಡವನಾಗಬೇಕು. ಬರೋ ದೊಡ್ಡವನಾದರೆ ಇದೇನು? ಪತ್ನಿ ವಿಯೋಗದಿಂದ ಅಳುತ್ತಾನೆ, ಮತ್ತು ಕೋಪ ಬಂದರೆ ರಾವಣನನ್ನು ಸಂಹಾರ ಮಾಡ್ತಾನೆ. ಅಯ್ಯೋ ಮರಿ ಹೀಗಿದ್ದಾನೆ ಅಲ್ಲವೇ? ಅಂಥದ್ದು ಇವನೇನಾ ರಾಮ? ಅಥವಾ ಶಿವನು ಯಾವ ಜಪ ಮಾಡ್ತಾನೋ ಆ ರಾಮನು ಬೇರೆನಾ? ಹೇಗಿದ್ದಾನೆ? ಅದು ನನಗೆ ಸಂದೇಹ. ಹೇಳಿ ನೀವು. ಸತ್ಯಧಾಮ ಸರ್ವಜ್ಞ ತುಮ. ನೀವು ಸತ್ಯ ಗೊತ್ತಿರುವವರು, ಸರ್ವಜ್ಞರು ನೀವು. ಕಹಹು ವಿವೇಕ ವಿಚಾರಿ. ನನಗೆ ಅರ್ಥವಾಗುವಷ್ಟು ಹೇಳಿ.
ಈಗ ಮತ್ತೆ ಈ ಪ್ರಶ್ನೆ ಕೇಳದಂತೆ ನನಗೆ ಅರ್ಥವಾಗುವಷ್ಟು ಹೇಳಿ. ಜೈಸೆ ಮಿಠೈ ಮೋರ ಭ್ರಮ ಭಾರಿ, ನನ್ನ ಈ ದೊಡ್ಡ ಭ್ರಮ ಇದೆ, ಈ ಭ್ರಮ ಹೋಗುವ ಹಾಗೆ ನನಗೆ ಉಪದೇಶ ಮಾಡಿ. ಕಹಹುಸೋ ಕಥಾನಾಥ ಬಿಸ್ತ, ಸಂಕ್ಷೇಪವಾಗಿ ನಾನು ಅರ್ಜೆಂಟ್ ಕೆಲಸ ಇದೆ ಎಂದು ಹಾಗೆ ಹೇಳಬೇಡಿ. ನೀವು ಇಲ್ಲೇ 1 ತಿಂಗಳು ಇಲ್ಲೇ ಇರಬಹುದು, ಈ ಮಾಘ ಮಾಸ ಪೂರ್ತಿ ಇಲ್ಲೇ ಇರಬಹುದು. ನೀವು ಡೀಟೇಲಾಗಿ ರಾಮಕಥಾ ಹೇಳಿ, ಅಲ್ಲವೇ? ಈಗ ಟೈಮ್ ಆಯಿತು, 6:20 ಆಗ್ತಾ ಇದೆ ಅಂದರೆ ನೀವು ಬೇಗ ಹೋಗಬೇಡಿ, ಪೂರ್ತಿ ಹೇಳಿ. ಜಾಗ ಬಲಿಕ ಬೋಲೆ ಮೊಸುಕಾಯಿ, 1-2 ಮಾತು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಯಾಜ್ಞವಲ್ಕ್ಯ ಹೇಳ್ತಾನೆ, ಸ್ವಲ್ಪ ನಕ್ಕಿದ್ದಾನೆ, ಏನದು ಮುಗುಳು ನಗು ಮಾಡಿ ಹೇಳ್ತಾನೆ, ನಿಮ್ಮ ಭರದ್ವಾಜನಿಗೆ ಹೇಳ್ತಾನೆ, ಅಮ್ಮೋ ನನಗೆ ಗೊತ್ತು ನೀವು ರಾಮಭಕ್ತನೇ, ನಿಮಗೆ ರಾಮ ಮಹಿಮ ಗೊತ್ತು, ಚತುರಾಯಿ, ನಿಮ್ಮ ಚಾಕಚಕ್ಯ ನಿಮ್ಮ ಚತುರತ ನನಗೆ ಅರ್ಥವಾಯಿತು. ನನ್ನ ಬಾಯಿನಿಂದ ರಾಮಕಥಾ ಇನ್ನೊಂದು ಸಲ ಕೇಳಬೇಕೆಂದು ಇಷ್ಟೆಲ್ಲ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದೀಯಾ, ನಿನಗೆಲ್ಲ ಗೊತ್ತು, ನನಗೂ ಗೊತ್ತು. ಆದರೆ ನನ್ನ ಬಾಯಿನಿಂದ ರಾಮಕಥಾ ಹೇಳಿಸಬೇಕು, ಮತ್ತೊಂದು ಸಲ ಕೇಳಬೇಕೆಂದು ಇಷ್ಟೆಲ್ಲ ಚತುರಾಯಿ ಮಾಡ್ತಾ ಇದ್ದಿ, ಗೊತ್ತಾಯಿತು ನನಗೆ. ತುಮಾರಿ ಮಯ ಜಾನಿ, ಚತುರಾಯಿ ತುಮಾರಿ ಮಯ ಜಾನಿ. ಚಾಹಹು ಸುನಯ ರಾಮ ಗುಣಗೌಢ, ರಾಮಚಂದ್ರನ ಗುಣಗಳು, ನಿಗೂಢವಾದ ತತ್ವ ಗುಣಗಳು ನನ್ನ ಬಾಯಿದಿಂದ ಕೇಳಬೇಕೆಂದಿದೆ. ಅದಕ್ಕೋಸ್ಕರ ಈ ಪ್ರಶ್ನೆ ಮಾಡ್ತೇನೆ. ಕೀನಹಿ ಪ್ರಶ್ನ ಮನಹು ಅತಿ ಮೂಢ, ತಾತ ಸುನಹು ಸಾದರ ಮನುಲಾಯಿ. ಅದರಿಂದ ಹೇಳ್ತೀನಿ ಕೇಳು. ಕಹಹು ರಾಮ ಕಯ ಕಥಾ ಸುಹಾಯಿ, ಮಹಾಮೋಹು ಮಹಿಷೇಸು ಬಿಸಾಲ. ರಾಮಕಥಾ ನೋಡಿ, ಈ ರಾಮಚಂದ್ರನ ಕುರಿತೇ ಹಿಂದೆನೂ ಒಬ್ಬರಿಗೆ ಹೀಗೇ ಮೋಹಗೊಂಡರು. ರಾಮಕಥಾ ಸಸಿಕಿರಣ ಸಮಾನ, ರಾಮಕಥಾ ಎಲ್ಲರಿಗೂ ಪವಿತ್ರ ಮಾಡ್ತದೆ, ಅತ್ಯಂತ ದಿವ್ಯವಾಗಿದ್ದು ದೊಡ್ಡ ಮಹಿಮ ಉಳ್ಳದ್ದು. ಸಂತ ಚಕೋರ ಕರಹಿ ಜಹಿಪ, ಸಂತರು ಚಕೋರ ಪಕ್ಷಿ ಹಾಗೆ ಅಷ್ಟು ಪ್ರೀತಿಯಿಂದ ಅದಕ್ಕೋಸ್ಕರ ಕಾಯ್ತಾ ಅದನ್ನೇ ಕೇಳ್ತಾರೆ, ಅಷ್ಟು ಪ್ರೀತಿಯಿಂದ. ಐಸೆಯಿ ಸಂಶಯ ಕೀನ್ಹ ಭವಾನಿ. ಇಂಥ ರಾಮಚಂದ್ರನ ಕುರಿತು ಈಗ ನಾನು ನೇರಾಗಿ ಹೇಳುವುದೇಕೆ, ನಿನ್ನ ಹಾಗೆಯೇ ಪಾರ್ವತಿ ಒಂದು ಸಲ ಸಂದೇಹ ಮಾಡಿದ್ದಾಳೆ. ಆ ಕಥೆಯನ್ನು ನಿಮಗೆ ಹೇಳ್ತೀನಿ. ಮಹಾದೇವ ತಬ ಕಹಾ ಬಖಾನಿ. ಶಿವ ಪಾರ್ವತಿ ಸಂದೇಹವನ್ನು ಹೇಗೆ ನಿವೃತ್ತಿ ಮಾಡಿದ. ಪಾರ್ವತಿ ಈ ತರಹ ನಿಮ್ಮ ಹಾಗೆಯೇ, ರಾಮ ಅಂದರೆ ಎಲ್ಲರೂ ರಾಮ 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 ಹೇಳ್ತಾನೆ. ಈ ರಾಮ ಏನೋ ಪತ್ನಿ ಇಲ್ಲ ಎಂದು ಅಳುತ್ತಾ ಕೂತಿದ್ದಾನೆ. ಈ ರಾಮನನ್ನು ನೀವು ಭಗವಂತ ಅಂದ್ಕೊಂಡು ನೀವು ನಮಸ್ಕಾರ ಮಾಡ್ತೀರಿ, ನಾಮಸ್ಮರಣ ಮಾಡ್ತೀರಾ. ಅವನೇನೋ ಅಳುತ್ತಾನೆ, ನೀವೇನೋ ರಾಮ ಹೇಳ್ತೀರಿ. ರಾಮ ಇವನೇನೋ ಬೇರೆ ರಾಮನ ಹೇಳಿ, ಇದು ನನಗೆ ಸಂದೇಹ. ಪಾರ್ವತಿಗೆ ಈ ತರಹ ಸಂದೇಹ ಬಂತು. ಶಿವ ಅವನಿಗೆ ಪಾರ್ವತಿಗೆ ಉಪದೇಶ ಮಾಡಿ ಸಂದೇಹ ನಿವೃತ್ತಿ ಮಾಡಿ ರಾಮಕಥೆ ಎಲ್ಲ ಹೇಳಿಬಿಟ್ಟ. ಅದರಿಂದ ನನ್ನ ಬಾಯಿದಿಂದ ಏಕೆ, ಆ ಶಿವನು ಹೇಳಿದ್ದ ಕಥೆಯನ್ನೇ ನಮಗೆ ಹೇಳಿದ್ದ ಶಿವ ಅದೇ ನಿಮಗೆ ಹೇಳಿಬಿಡ್ತೀನಿ. ಕಹಮ ಸಮತಿಯನ್ನು ಹಾರಿ ಅಭ ಉಮಾಶಂಭು ಸಂವಾದ ಅಂದರೆ ಶಿವಪಾರ್ವತಿ ಸಂವಾದವನ್ನೇ ನಾನು ಹೇಳ್ತೀನಿ. ಭಯವು ಸಮಯ ಜಹಿ ಹೇತು ಜಹಿ ಸುನು ಮುನಿಮಿಟಹಿ ಬಶಾರ್. ನಿಮಗೆ ಸಂದೇಹವೆಲ್ಲ ಹೋಗುತ್ತದೆ, ಮನಸ್ಸಿಗೂ ಸಮಾಧಾನ ಬ್ರಹ್ಮಾನಂದವಾಗುತ್ತದೆ. ಅದೇ ಕಥೆ ಹೇಳ್ತೀನಿ ಕೇಳು. ಕಥೆ ಶುರುವಾಗ್ತದೆ ಇದು ನಾಳೆ. ಏಕಬಾರ ತ್ರೇತಾಯುಗ ಮಾಹಿ. ಒಂದು ಸಲ ತ್ರೇತಾಯುಗದಲ್ಲಿ ಏನಾಯಿತು, ಪಾರ್ವತಿ ಶಂಕರರು ಎಲ್ಲೋ ಒಂದು ಕಡೆ ಹೋದರು. ಎಲ್ಲಿ ಹೋದರು, ಏನಾಯಿತು, ಆ ಕಥೆ ನಾಳೆ ಹೇಳ್ತೀನಿ ಎಂದು ಹೇಳಿಬಿಟ್ಟು ಇವತ್ತು ಸಾಕು. ಏಕಬಾರ ತ್ರೇತಾಯುಗ ಮಾಹಿ ಶಂಭುಗಯೇ ಕುಂಭಜ ಋಷಿಪಾಯಿ. ಪಾರ್ವತಿ ಸಮೇತನಾಗಿ ಕುಂಭಜ ಋಷಿ ಅಗಸ್ತ್ಯ ಋಷಿ ಹತ್ತಿರ ಹೋದರಂತೆ. ಹೋಗಿ ಏನಾಯಿತು ಅಲ್ಲಿ ಒಂದು ರಹಸ್ಯ, ಅದೆಲ್ಲ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಅಲ್ಲವೇ ಇವತ್ತು ಬೇಗ ಮುಗಿಸಿಬಿಟ್ಟೆ. ಎಷ್ಟು? 1 2 3 4 5 6 7 ಅಮ್ಮ 8 ಪೇಜ್ಗಳು ಮುಗಿಸ್ಬಿಟ್ಟೆ. ಒಳ್ಳೆಯದಲ್ಲ, ಗುಡ್ ಸ್ಪೀಡ್. ಇಲ್ಲದಿದ್ದರೆ ನಿಧಾನವಾಗಿ ಆಗ್ತೀವಿ. ಯಾಕಂದರೆ ವರ್ಣನ ಹೆಚ್ಚಿದೆ ಅಂದುಬಿಟ್ಟೆ. ಕಥಾ ಚೆನ್ನಾಗಿದೆ, ಇನ್ನು ಮೇಲೆ ಕಥಾ ಚೆನ್ನಾಗಿದೆ. ಶಿವಪಾರ್ವತಿ ಸಂದೇಹ, ನಂತರ ಏನಾಗ್ತದೆ, ನಂತರ ಶಿವಪಾರ್ವತಿ ಕಲ್ಯಾಣ ಆಗ್ತದೆ, ಅದೆಲ್ಲ ಹೇಳ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ.